ಜಗಳನೇ ಆಡ್ತೀರ ಗೊತ್ತು ನನಗೆ ಕುಡಿ ಅಂದ್ರೆ. ಇವಾಗ ಕೇಳಿದ್ರೆ ನಮ್ಮ ಮಮ್ಮಿಗೆ ತೋರಿಸಿದ್ರೆ ಇದು ನನ್ ನೆನಪೇ ಇಲ್ಲ ಅಂತಾರೆ. ಬನ್ನಿ ನೆನಪು ಮಾಡಿಸ್ತೀರಿ. ಹಿಂಗಿದೆ ಡೌನು. ಅಲ್ಲಿಂದ 10 ಹೆಗ್ಗತ್ಬೇಕು. ಏನಿದೆ ಈ ತರ ಇದೆ. ಹಾ ಮುಂದೆ ಸೀಟಿಗೆ ಅಲ್ಲಿದ್ಯಾ ಜಾಗ? ಓ ಗೈಸ್ ಅಲ್ಲಿ ಜಾಗ ಇದೆಯಂತೆ. ಆದ್ರೂ ಇಲ್ಲಿ ಬಂದ್ಬಿಟ್ಟಿದೀವಿ ಗೈಸ್, ಇಳಿದು ಬಿಡ್ತೀವಿ. ಸೆಲ್ಫಿ ಸೆಷನ್ ಕಂಪ್ಲೀಟ್ ಆಯ್ತು. ಕೈ ಹಿಡ್ಕೊಳ್ಳಿ, ಬೇಡ ಬೇಡ ಕೈ ಹಿಡ್ಕೊಳ್ಳಿ. ರಕ್ತ ಬಂದಿದೆ ಆ್ಯಂಡ್ ಇಲ್ಲೆಲ್ಲ ರಕ್ತ ಆಗಿದೆ ಫುಲ್ಲು. ಯಾವುದೋ ಪ್ರೈವೇಟ್ ಹ್ಯಾಂಗಿಂಗ್ ಬ್ರಿಡ್ಜ್ ನಮಗೋಸ್ಕರ ಸಿಗೋ ಥರ ಎಲ್ಲೆಲ್ಲೋ ಕರ್ಕೊಂಡ್ಬಂದ್ಬಿಟ್ಟೈತೆ ಗುರು ನಮ್ಮ. ಗೈಸ್ ಬೆಳಗಿನ ಜಾವ 8 ಗಂಟೆ ಆಗಿದೆ ಈಗ ಸಮಯ. ಈಗ ಸದ್ಯಕ್ಕೆ ನಾವಿದ್ದೀವಿ ಹಾಸನದಲ್ಲಿ. ಏನಕ್ಕೆ ಅಂದರೆ ಬ್ರೇಕ್ಫಾಸ್ಟ್ಗೆ, ಅಂದರೆ ಬ್ರೇಕ್ಫಾಸ್ಟ್ ತಿಂತಾ ಇದ್ದೀವಿ ಹಾಸನದಲ್ಲಿ. ಮೇನ್ ಪರ್ಪಸ್ಸೇ ಹಾಸನ ಅಲ್ಲ. ಸೊ ಇಲ್ಲಿ ನಮ್ಮ ಬ್ರೇಕ್ಫಾಸ್ಟು ಇವತ್ತು ಮಂಗಳೂರು ಸ್ಟೈಲಲ್ಲಿ ಮಂಗಳೂರು ಬನ್ಸ್ ತೊಗೊಂಡಿದ್ದೀನಿ. ಆ್ಯಂಡ್ ಡ್ಯಾಡಿ ಇದರಲ್ಲಿ, ಮಮ್ಮಿ ಇದರಲ್ಲಿ, ನಾನು ಹೆಂಡತಿ ಇದರಲ್ಲಿ. ಸೊ ಇವತ್ತು ಮಮ್ಮಿ ಪಾರ್ಟಿ. ಇಬ್ಬರು ದೋಸೆ ತೊಗೊಂಡ್ಬಿಟ್ಟಿದ್ದಾರೆ, ಅತ್ತೆ ಸೊಸೆ ಇಬ್ಬರೂ. ನಾನು ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ವಡೆ ಅಂತ ಇದ್ದೀನಿ, ಮಂಗಳೂರು ಬನ್ನು. ಸೊ ಲೆಟ್ಸ್ ಗೋ. ಇಲ್ಲಿ ಬಂದರೆ ಎವ್ರಿ ಟೈಮು ತಗೊಳ್ಳೋದು ತುಪ್ಪ ಸೆಟ್ಟು. ನಾನು ಬಂದಿರೋದು ಗಜಾನನ ಆಗ್ಯಾರ, ಅದೇನೋ ಗೊತ್ತಿಲ್ಲ, ಮರ್ತುಬಿಟ್ಟು ಇದನ್ನ ಆರ್ಡ್ರ್ ಮಾಡಿದ್ಮೇಲೆ ನೆನಪಾಯಿತು ತುಪ್ಪ ಸೆಟ್ ಬಿಟ್ಟು ಯಾಕೆ ಇದನ್ನು ಆರ್ಡ್ರ್ ಮಾಡಿದೆ ಅಂತ. ನಾನು ಸಿಂಗಲ್ ಆರ್ಡರ್ ಮಾಡಿದ್ದೀನಿ. ಇದು ತಿಂದಮೇಲೆ ಗಂಡಂಗೆ ತುಪ್ಪ ಇದು ಸೆಟ್ಟು ಹೇಳ್ತೇನೆ. ನೀನು 2 ಕೇಳಿದ್ದು ನೋಡಿದ್ಮೇಲೆ ನಾನು ಹೇಳಿದ್ದು ತುಪ್ಪ ಸೆಟ್ ತಿನ್ನಲ್ವ. ಈಗ ಕೇಳಿದ್ರ ಕೇಳಿಸ್ತಾ ಇಲ್ಲ. ಇದು ಬಂದಮೇಲೆ ಇನ್ನು ಆರ್ಡ್ರ್ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ, ಸುಮ್ಮನೆ. ಎನಿವೆ ಚಿಯರ್ಸ್. ಮನಸ್ಸು ನಮಗೆ ತಡೀಲಿಲ್ಲ, ಸೊ ಅದಕ್ಕೋಸ್ಕರನೇ ತುಪ್ಪ ಸೆಟ್ನ ಆರ್ಡರ್ ಮಾಡಿದ್ದೀನಿ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡ್ವಿ. ನಾಯಿಗಳು ಸೈನ್ಯನೇ ಬರ್ತಾಯಿದೆ ದೊಡ್ಡದಾಗಿ. ಸೊ ಮುಗಿಸ್ಕೊಂಡು ಈಗ ನಾವು ನಮ್ಮ ಪಯಣನ ಮುಂದುವರಿಸ್ತಾ ಇದ್ದೀವಿ. ಸೊ ಎಲ್ಲಿಗೆ ಹೋಗ್ತಿದ್ದೀವಿ, ಏನು ಕತೆ ಎಲ್ಲ ಹೇಳ್ತೀನಂತೆ. ಮ್ಯಾಟ್ರ್ ಏನು ಅಂದರೆ ಇವತ್ತು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಬೆಂಗಳೂರಿಂದ ಹೊರಟು ಬ್ರೇಕ್ಫಾಸ್ಟ್ಗೆ ಹಾಸನ್ಗೆ ಬರಬೇಕು ಅಂತ ಅಂದ್ಕೊಂಡು ಸಕ್ಸಸ್ಫುಲ್ಲಾಗಿ ಬಂದುಬಿಟ್ವಿ. ಆ್ಯಂಡ್ ಇವತ್ತು ನಮ್ಮ ಪ್ಲ್ಯಾನು ಆ್ಯಕ್ಚುಲಿ ಇವತ್ತು ಅನ್ನೋದಕ್ಕಿಂತ ಇನ್ನು ನೆಕ್ಸ್ಟ್ 3 to 4 ಡೇಸ್ ಅಂದ್ಕೊಳ್ಳಿ, ಓಕೆನಾ. ನಮ್ಮ ಪ್ಲ್ಯಾನು ಫುಲ್ ಟ್ರಿಪ್ಪು, ದೇವಸ್ಥಾನಗಳ ವಿಸಿಟು. ಸೊ ಎಲ್ಲೆಲ್ಲಿ ಹೋಗ್ತೀವಿ, ಯಾವ್ಯಾವ ದೇವಸ್ಥಾನ, ಏನು ಕತೆ, ಪ್ರತಿಯೊಂದು ನೀವು ನೋಡ್ತೀರಂತೆ ಮುಂದಿನ ವ್ಲಾಗ್ಸ್ಗಳಲ್ಲಿ. ಬಟ್ ಸದ್ಯಕ್ಕೆ ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಹೊರನಾಡು, ಓಕೆನಾ. ಹಾಸನದಿಂದ ಸೀದಾ ಹೊರನಾಡು ಅನ್ನಪೂರ್ಣೇಶ್ವರಿ ಎಲ್ಲೋಡಿಡೆ. ಹಾಂ, ಅನ್ನಪೂರ್ಣೇಶ್ವರಿ ದೇವಾಲಯಕ್ಕೆ ನಮ್ಮ ಪಯಣ. ಬೇಲೂರು ಲೆಫ್ಟು, ಸ್ಟ್ರೈಟ್ ಚಿಕ್ಕಮಗಳೂರು, ಹಳೆಬೀಡು ರೈಟು. ಬೇಲೂರು ಹಳೆಬೀಡಲ್ಲ, ಸಿಕ್ಕಾಬಟ್ಟೆ ಒಂದು 2-3 ಸರಿ ಸಿಕ್ಕಾಬಟ್ಟೆ ಅಂದರೆ. ನಾನಂತೂ ಹೋಗಿದ್ದೀನಿ. ಸೊ ಮಮ್ಮಿನೂ ಡ್ಯಾಡಿನೂ ಹೋಗಿದ್ದಾರಂತೆ, ಆ್ಯಂಡ್ ನನ್ನ ಹೆಂಡ್ತಿನೂ ಹೋಗಿದ್ದಾರಂತೆ. ಸೊ ಅದಕ್ಕೋಸ್ಕರ ಈ ಸರಿ ಸ್ಟಾಪ್ ಏನೂ ಆಗ್ತಾಯಿಲ್ಲ. ಹೇಳಿದ್ನಲ್ಲ, ಇದು ಟ್ರಿಪ್ಪು ಕಂಪ್ಲೀಟ್ಲಿ ಜಾಗಗಳು, ದೇವಸ್ಥಾನಗಳು ವಿಸಿಟ್ ಮಾಡೋಕ್ಕೆ ಅಂತ ಡೆಡಿಕೇಟ್ ಮಾಡಿಬಿಟ್ಟಿದ್ದೀವಿ. ಇನ್ನೂ ಈ ಟ್ರಿಪ್ನ ಪ್ಲ್ಯಾನ್ನಲ್ಲಿ ಯಾವುದೇ ಒಂದು ಟೂರಿಸ್ಟ್ ಸ್ಪಾಟ್, ಫಾರ್ ಎಕ್ಸಾಂಪಲ್ ಯಾವುದಾದ್ರು ಒಂದು ಫಾಲ್ಸ್ ಆಗಿರ್ಬೋದು, ಇಲ್ಲ ವ್ಯೂ ಪಾಯಿಂಟ್ಗಳಾಗಿರ್ಬೋದು. ಲಾಸ್ಟ್ ಟೈಮ್ ಒಂದು ಸರಿ ಮಾಡಿದ್ದೆ ನಾನು ಇದೇ ಥರ ಟ್ರಿಪ್ಪು. ನಾನು ಡ್ಯಾಡಿ ಮಮ್ಮಿ 3 ಜನ. ಸೊ ಆ ಥರ ಯಾವುದು ಈ ಸರಿ ಪ್ಲ್ಯಾನ್ ಮಾಡ್ಕೊಂಡಿಲ್ಲ. ಓನ್ಲಿ ಡೆಡಿಕೇಟೆಡ್ ಟು ದೇವಸ್ಥಾನಗಳು. ಫುಲ್ ಅಂಕಲ್ ಫೀಲ್ ಬರ್ತೈತೆ ನನಗೆ. ವಯಸ್ಸಾಯಿತು ಅನ್ನೋ ಫೀಲ್ ಬರ್ತೈತೆ 2 ರೀಸನ್ಗೆ. ಒಂದು, ಈ ಥರ ದೇವಸ್ಥಾನ ಟ್ರಿಪ್ಗಳಾಗ್ತಾಯಿದ್ದೀವಿ. 2ನೇದು, ಈ ಥರ ಫಾರ್ಮಲ್ಸ್ ಹಾಕೊಂಡು ಹಾಕ್ತಾ ಇದ್ದೀನಿ. ಮುಂಚೆ ಎಲ್ಲ ಫಾರ್ಮಲ್ಸ್ ಹಾಕ್ತಾಯಿಲ್ಲ, ಬರೀ ಜೀನ್ಸು ಟೀ ಶರ್ಟ್ ಹಾಕೊಂಡು ಹೋಗ್ತಾ ಇದ್ದೆ. ನಮ್ಮ ಡ್ಯಾಡಿ ಫ್ರೆಂಡ್ ಯಾರೋ ಒಬ್ರು ಹೇಳಿದ್ರಂತೆ ಡ್ಯಾಡಿಗೆ, ನಿನ್ನ ಮಗನ ಫಾರ್ಮಲ್ಸ್ ಹಾಕೊಳ್ಳೋಕೆ ಹೇಳು, ಟೀ ಶರ್ಟು ಪ್ಯಾಂಟ್ ಹಾಕೊಂಡ್ರೆ ಅವ್ನು ಮದುವೆ ವಯಸ್ಸಿಗೆ ಬಂದವನೇ ಅನ್ಸಲ್ಲ, ಚಿಕ್ಕ ಹುಡುಗಂತರ ಅನಿಸ್ತದೆ ನನಗೆ ಅಂತ ಹೇಳಿದ್ರಂತೆ. ಹೆಣ್ ಕೇಳಕ್ಕೆ ಆಗಲ್ಲ ಅವ್ರಿಗೆ ಅಂತ ಹೇಳ್ತಿದ್ರಂತೆ. ಸೊ ಇವಾಗ ಅಂಕಲ್ ಮಾಡಿ ಚೆನ್ನಾಗಿ ಕಾಣ್ತೀರಾ? ಹೌದಾ? ಈ ಶರ್ಟ್ ನನಗೂ ಇಷ್ಟ ಆಯಿತು. ನೋಡಿ ಗೈಸ್, ಇದು ಬಟ್ಟೆ ಹೆಂಗೆ ಮ್ಯಾಚ್ ಮಾಡಿದ್ದೀವಿ ಇಬ್ರು ಅಂತ ಹೇಳಿದ್ರೆ, ಇದು ಶರ್ಟು ನಾನು ನನ್ನ ಮದುವೆ ದಿನ ಛತ್ರಕ್ಕೆ ಹಾಕೊಂಡು ಹೋಗಿದ್ದು, ಓಕೆನಾ. ಸೊ ಈ ಸೀರೆನ ಮೇಡಮ್ಮು ಛತ್ರಕ್ಕೆ ಉಟ್ಕೊಂಡ್ಬಂದಿದ್ದು ಮದುವೆ ದಿನ. ಆ್ಯಂಡ್ ಒಂದು ಫೋಟೋ ಇಲ್ಲ. ಈ ಡ್ರೆಸ್ಸಲ್ಲಿ ಇವ್ರು ನನ್ನನ್ನು ನೋಡಲಿಲ್ಲ, ನಾನು ಇವ್ರನ್ನ ನೋಡಲಿಲ್ಲ.
ಯಾಕಂದ್ರೆ ಅಲ್ಲಿ ಎಂಟ್ರಿನಲ್ಲಿ ಮಾತ್ರ ನೋಡಿದ್ದು, ಹಾಯ್ ಹೇಳ್ಬಿಟ್ಟು ಒಳಗಡೆ ಹೋಗಿದ್ದೆ ಅಷ್ಟೇ. ಛತ್ರದ ಪಾಡಿಗೆ ಇವ್ರು ಹೋಗ್ಬಿಟ್ರು, ನಾನು ಹೊರಗಡೆನೆ ಉಳಿಸ್ಕೊಂಡ್ರು. ಸೊ ಇವತ್ತು ಅದನ್ನೇ ನೋಡೋಣ ಅಂತ ಅಂದ್ಬಿಟ್ಟು ಅದೇ ಡ್ರೆಸ್ನ ಮ್ಯಾಚ್ ಮಾಡ್ತೀನಿ. ನಮ್ಮ ಮಮ್ಮಿ ಫೇವ್ರೆಟ್ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಎಷ್ಟು ಫೇವ್ರೇಟು ಅಂತ ಹೇಳಿದ್ರೆ ಮಮ್ಮಿ ಖುಷಿ ಪಡ್ತಾ ಇದ್ದಾರೆ, ಫೈನಲಿ ಸಿಕ್ತು ಅಂತ ಅಂದ್ಬಿಟ್ಟು. ಸೊ ಬೆಂಗಳೂರಿನ ಬರಬೇಕಾದ್ರೆ ಫುಲ್ಲು ಜಿಟಿ ಮಳೆ. ಓಕೆನಾ, ನನ್ನನ್ನು ತೋರಿಸೋದಕ್ಕಿಂತ ಈ ನೇಚರ್ ತೋರಿಸೋಣ ಅಂತ ಅನಿಸ್ತಾ ಇದೆ ಸಿಕ್ಕಾಬಟ್ಟೆ. ನೋಡಿ ಎಷ್ಟು ಗ್ರೀನರಿ, ಎಷ್ಟು ಸಖತ್ತಾಗಿದೆ. ಇಲ್ಲಿ ಮಳೆ ಬಂದು ನಿಂತಿದೆ, ಈಗ ಸದ್ಯಕ್ಕೆ ಮಳೆ ಬರ್ತಾ ಇಲ್ಲ. ಮಳೆ ಬರ್ತಿದ್ದಿದ್ರೆ ಇನ್ನೂ ಬ್ಯೂಟಿಫುಲ್ ಆಗಿರೋದು. ವೆದರ್ ನೋಡಿ ಗೈಸ್, ಬಡ್ಡಿ ಮಗಂದು ವೆದರ್ ನೋಡಿ ಹೆಂಗಿದೆ. ಸೊ ಈ ಮಲೆನಾಡಿಗೆ ಬಂದು ಕಾಫಿ ಕುಡಿದರೆ ಇದ್ರೆ ಇಂಜಸ್ಟಿಸ್. ಸೊ ಅದಕ್ಕೋಸ್ಕರ ನಾವು ಸ್ಟಾಪ್ ಹಾಕಿದ್ದೀವಿ. ಸ್ವಲ್ಪನೇ ಮುಂದೆ ಬಂದುಬಿಟ್ಟು, ಆ್ಯಕ್ಚುಲಿ ಪ್ಲಾನ್ ಏನಿತ್ತು ಗೊತ್ತಾ, ಡ್ಯಾಡಿ ಫ್ರೆಂಡ್ ಮನೇಲೆ ಒಂದು ಸ್ಟಾಪ್ ಹಾಕೋಣ ಅಂತ ಅಂದ್ಬಿಟ್ಟು, ಇಲ್ಲೇ ಸ್ವಲ್ಪ ದೂರದಲ್ಲೇ. ಬಟ್ ಅವ್ರ ಮನೆಗೆ ಹೋದರೆ ಅವರು ಬಿಡಲ್ಲ, ಮತ್ತೆ ಹೋಗ್ತೀವಿ ಅಂತ ಅಂದರೆ. ಸೊ ಅದಕ್ಕೋಸ್ಕರ ಡ್ಯಾಡಿ ಬೇಡ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿಬಿಟ್ಟು ಇನ್ನೊಂದು ಸರಿ ಬರ್ಬೇಕಾದ್ರೆ ಬಂದು ಸ್ಟಾಪ್ ಹಾಕಿ ಆರಾಮಾಗಿ ಇದ್ಬಿಟ್ಟು ಬರಬೇಕು. ಆಗ್ಲೇ ಚಂದ ಅವ್ರಿಗೂ ಫ್ರೆಂಡ್ಸ್. ಜಸ್ಟ್ ಈ ವೆದರ್ಗೆ ಒಳ್ಳೆ ಬಿಸಿ ಬಿಸಿ ಕಾಫಿ ಮಜಾ ಆಯಿತು. ಹೊಗೆ ಬರ್ತಾ ಇದೆ ತಾನೆ, ಹೋಗ್ಬಾರ್ದು ಏನಿಲ್ಲ ಅಂದ್ಬಿಟ್ರಿ. ಇಲ್ಲ ಇವಾಗ ಬರ್ತಾ ಇಲ್ಲ, ಅವಲೇ ಬರ್ತಾ ಇತ್ತು. ಕಾಫಿ ಕುಡ್ದಿದ್ದಕ್ಕೆ ವೆದರ್ಗೆ ಹೊಗೆ ಬರ್ತಾ ಇದೆ. ಕಾಫಿ ಎಲ್ಲ ಕುಡ್ದಾಯ್ತು ಗೈಸ್, ನಮ್ಮದು ಫಿನಿಶ್. ಏನಮ್ಮ ಆಂಟಿ ನಾನು ಅಂಕಲ್ಲು, ನೀನು ಆಂಟಿ. ನನಗೆ ಅಂಕಲ್ ಅಲ್ಲ ಅನ್ನೋದು ಒಂದೇ ಒಂದು ಫೀಲ್ ಕೊಡ್ತಿರೋದು. ಏನು ಅಂದರೆ ಈ ಚಪ್ಪಲಿ ಹಾಕಿರೋದು, ಈ ಕ್ರಾಕ್ಸ್ ಹಾಕಿರೋದು. ಇಲ್ಲ ಅಂತ ಹೇಳಿದಿದ್ರೆ ಇನ್ನೇನೋ ಫಾರ್ಮಲ್ ಶೂಸ್ ಏನಾದ್ರು ಹಾಕ್ಬಿಟ್ಟಿದ್ರೆ ಅಕ್ಕ ಅಂಕಲ್. ಏನಂದರೆ ಫಸ್ಟ್ ಟೈಮು ಈ ಥರ ಟ್ರಿಪ್ ಹೊರಗಡೆ ಹೋಗ್ತಿರೋದು ಜೊತೆಯಲ್ಲಿ. ಸೊ ಮೇಡಮ್ದು ಒಂದು ರಿಕ್ವೆಸ್ಟ್ ಇತ್ತು, ಈ ಥರ ಫಾರ್ಮಲ್ಸೇ ಹಾಕ್ಕೊಳ್ಳಿ ಅಂತ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಇಲ್ಲ ಅಂದೆ. ಜೀನ್ಸಲ್ಲಿ ಅಷ್ಟು ಮ್ಯಾಚ್ ಮಾಡೋಕ್ಕಾಗಲ್ಲ ಅಂತ ಇದರಲ್ಲಿ ಮ್ಯಾಚ್ ಮಾಡ್ಬೋದು. ಸೊ ಫಸ್ಟ್ ಟೈಮ್ ಯಾಕೆ ಡಿಸಪಾಯಿಂಟ್ ಮಾಡೋಣ. ಏನಮ್ಮ ಇಷ್ಟದ ಬಟ್ಟೆನಾ ಅಂದರೆ ಚೆನ್ನಾಗಿ ಕಾಣ್ತೀಯ ಅಂತ ಅವ್ರಿಷ್ಟದ್ದು ಬಟ್ಟೆ ನಾನು ಹಾಕೊಂಡಿದ್ದೀನಿ, ಹಾಕೊಬೇಕು ಅಂತ ಹೇಳ್ಬಿಟ್ಟು. ಇವಾಗ ನೋಡಿ ಮಮ್ಮಿನೂ ಅಲ್ಲೇ ಸಪೋರ್ಟು. ಗೈಸ್ ಹೊರಟಿದ ತಕ್ಷಣ ಮಳೆ ಸ್ಟಾರ್ಟ್ ಆಯಿತು. ಲೈಟಾಗಿ ಡ್ರಿಸಲ್ ಆಗ್ತದೆ, ಮೇಲೆ ಕ್ಲೌಡ್ಸ್ ಮೂವ್ ಆಯ್ತಾವೆ ಸಾಲಕ್ಕೆ. ಟೈಮ್ ಈಗ 10 ಗಂಟೆ ನೋಡ್ಕೊಂಬಿಡಿ. 10 ಗಂಟೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ 6 ಗಂಟೆ ಫೀಲ್ ಹೆಂಗಿತ್ತು ನಮಗೆ ಹೊರಟಾಗ, ಆ ಥರ ಚೇಂಜ್ ಆಯಿತು. ಜಸ್ಟ್ 1 ಕಿಲೋಮೀಟರ್, ಅರ್ಧ ಕಿಲೋಮೀಟ್ರ್ ಬಂದಿಲ್ಲ ಆ ಜಾಗದಿಂದ. ಅಲ್ಲೂ ಇತ್ತು ಇದೇ ಥರ, ಬಟ್ ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ಇಂಟೆನ್ಸ್ ಆಗ್ತಾ ಇದೆ. ಕತ್ಲು, ಮಳೆ, ಮೋಡ ಎಲ್ಲ. ಕಳಸ, ಹೊರನಾಡು, ಕುದುರೆಮುಖ. ಈ ಸರಿ ಮಾನ್ಸೂನ್ ರೈಡ್ ಮಾಡಬೇಕು ಅಂದ್ಕೊಂಡು ಮಾಡೋಕ್ಕಾಗಿರಲಿಲ್ಲ. ಮಾನ್ಸೂನ್ ಡ್ರೈವ್ ಫೀಲ್ಸ್ ಬರೀ ಎಷ್ಟೇ ಸಾರಿ ಈ ರೋಡಲ್ಲಿ ಬಂದ್ರು ಇದೇ ಥರ ಇರುತ್ತೆ. ಟೇಸ್ಟ್ ಮಾಡಿ ಒಂದ್ಸರಿ. ಕಾಫಿ ಟೇಸ್ಟ್ ಮಾಡಿ ಅಷ್ಟೇ, ಕುಡಿಬೇಡಿ. ಜಗಳನೇ ಆಡ್ತೀರ ಗೊತ್ತು ನನಗೆ, ಕುಡಿ ಅಂದರೆ. ಇಲ್ಲಮ್ಮ ಕಾಫಿನಮ್ಮ. ಸೊ ಯಾಕಮ್ಮ ನನ್ನ ಮೇಲೆ ಅಷ್ಟು ನಂಬಿಕೆ ಇಲ್ವೇನಮ್ಮ? ನಾನು ಮೋಸ ಮಾಡ್ತೀನಮ್ಮ ನಿಮಗೆ. ನೋಡು, ಒಂದೇ ಒಂದು ಸ್ವಲ್ಪ ಸಿಪ್ ಮಾಡಿ ನೋಡು. ಆ ಕಾಫಿಗೆ ಕುಡ್ದಿದ್ದಕ್ಕೆ ಇದು ಬೆಟರ್ ಆಗಿದೆ. ಸೊ ಹಂಗೂ ಹಿಂಗೂ ಸ್ಟಾಪ್ ಹಾಕ್ಬೇಕಾಗಿತ್ತು ಅಂತ ಹೇಳ್ಕೊಂಡೆ ಒಂದು ಸ್ಟಾಪ್ ಹಾಕ್ಬಿಟ್ಟೆ ಗೈಸ್. ಓಕೆನಾ, ತಡಿಯೋಕ್ಕಾಗಿಲ್ಲ. ಸೊ ಸ್ಟಾಪ್ ಮಾಡ್ಬಿಟ್ಟು ಏನು ಮಾಡಿದ್ವಿ, ಮತ್ತೊಂದು ಕಾಫಿ ತೊಗೋತಾ ಇದ್ದೀನಿ. ಇವ್ರು ಯಾರು ತೊಗೊಳಲ್ಲ ಅಂದರು. ಸೊ ಅದಕ್ಕೋಸ್ಕರ ನಮ್ಮ ರೆಗ್ಯುಲರ್ ಅಭ್ಯಾಸವೇನಿದೆ, ರೈಡ್ ಗೀಡ್ ಎಲ್ಲರೂ ಹೋದಾಗ, ಟ್ರಿಪ್ ಹೋದಾಗ ಅದನ್ನೇ ಫಾಲೋ ಮಾಡ್ತೀವಿ ಫ್ಯಾಮಿಲಿ ಜೊತೆ. ಇವತ್ತು ಈ ಥರ ಇದೆ ನಮ್ಮ ವೆದರು. ಲೈಟಾಗಿ ಜಿಟಿ ಮಳೆ. ಡ್ಯಾಡಿ ಎಲ್ಲಿದ್ದಾರೆ, ಹಂಗೆ ವಾಕ್ ಮಾಡ್ತಾ ಇದ್ದಾರೆ. ಚಿಯರ್ಸ್ ನಿಮಗೆ ಗೈಸ್. ಮಳೆ ಜೋರಾಗ್ಬಿಡ್ತು, ಅದಕ್ಕೋಸ್ಕರ ಒಳಗಡೆ ಕೂತ್ಕೊಂಡೆ. ಕಾಫಿಯನ್ನು ಕುಡಿದು ಮುಗಿಸಿ ಈಗ ಅವರಿಗೆ ಲೋಟವನ್ನು ಹಿಂದಿರುಗಿಸಿ ವಾಪಸ್ ಬರುವೆ. ಗೈಸ್ ಈ ಬ್ಯಾಕ್ಗ್ರೌಂಡಲ್ಲಿ ಒಂದು ಫೋಟೋ ಕ್ಲಿಕ್ ಮಾಡ್ಕೊಳ್ಳೋಣ ಅಂತ ಹೊರಗಡೆ ಹೋದ್ವಿ. ಬಡ್ಡಿ ಮಗಂದು ಕರೆಕ್ಟಾಗಿ ಕ್ಲಿಕ್ ಮಾಡ್ಕೊಳಕ್ಕಾಗಲಿಲ್ಲ. ಮೊಬೈಲ್ ಸ್ಕ್ರೀನ್ ಮೇಲೆಲ್ಲ ನೀರು ಬಿದ್ದುಬಿಟ್ಟು ಮೊಬೈಲ್ ವರ್ಕ್ ಆಗೋದೇ ಸ್ಟಾಪ್ ಆಗ್ಬಿಡ್ತು. ಸೊ
ಸೊ ಅದಕ್ಕೋಸ್ಕರ ಒಂದೊಂದೇ ಫೋಟೋ ತಗೊಂಡು ಅದಾದ್ಮೇಲೆ ಹೊರಡೋ ಥರ ಆಯಿತು. ಇಲ್ಲಿ ಮುಂದೆ ಅಲ್ಲಿ ಆ್ಯಕ್ಚುಲಿ ಎಂಟ್ರಿ ಫೀಸ್ ಇದೆ ಓಕೆನಾ, 10 ರೂಪಾಯಿ. ಆಲ್ಮೋಸ್ಟ್ ಒಂದು 3 ವರ್ಷದ ಮುಂಚೆ ಅನ್ಕೋ ಇದೆ ಇಲ್ಲೇ ಮೇಲೆ ಹತ್ಬಿಟ್ಟು ಹೋಗಿದ್ವಿ. ನಮ್ಮ ಪಾಡಿಗೆ ಹೋಗಿದ್ದಲ್ಲ. ಅದೇ ನಮ್ಮ ಪಾಡಿಗೆ ನಾವು ಹೋಗಿದ್ವಿ, ವಿತೌಟ್ ಫೀಸ್ ಹೋಗಿದ್ವಿ. ಅಂದರೆ ಯಾರೂ ಇರಲಿಲ್ಲ ಅಲ್ಲಿ ಓಕೆನಾ. ನಮಗಿದ್ ಮುಂದೆ ಈ ಥರ ಇದೆ ಎಂಟ್ರಿ ಇದೆ ಅನ್ನೋದು ಗೊತ್ತಿರಲಿಲ್ಲ ಓಕೆನಾ. ಇಲ್ಲಿ ಸ್ಟಾಪ್ ಮಾಡಿದ್ವಿ, ಮುಂದೆ ಸಿಕ್ಕಾಪಟ್ಟೆ ಕ್ರೌಡ್ ಕಾಣ್ತಿತ್ತು. ಓಕೆ ಇಲ್ಲಿ ಕ್ರೌಡ್ ಇಲ್ವಲ್ಲ ಅಂತ ಅಂದ್ಬಿಟ್ಟು ಅಲ್ಲೇನು ಹೋಗೋದು ಮುಂದೆ ಅಂತ ಅಂದ್ಬಿಟ್ಟು ಇಲ್ಲೇ ಹತ್ಕೊಂಡ್ವಿ. ಯಾರು ಏನು ಕೇಳಲಿಲ್ಲ, ಏನೂ ಇಲ್ಲ. ಆಮೇಲೆ ಮುಂದೆ ಬಂದು ಸ್ಟಾಪ್ ಮಾಡಿದಾಗ ಗೊತ್ತಾಗಿದ್ದು ಇಲ್ಲಿ ಎಂಟ್ರಿ ಫೀಸ್ ಬೇರೆ ಇದೆಯಾ, ಅಲ್ಲೇನು ಕೊಡ್ತಾರೆ ಹೋದ್ವಿ ನಾವು ಅಂತ. ಸೊ ಎನಿವೆ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ಒಳ್ಳೆ ವೆದರು ಮತ್ತೆ ಶುರುವಾಯಿತು. ಫುಲ್ ಟೀ ನಮ್ಮ ಬಲಗಡೆ KSRTC ಬಸ್ಸು ಹೋಗುತ್ತಾ 100% ಹೋಗುತ್ತೆ. ಹತ್ತು ಕಿಲೋಮೀಟ್ರ್ ಅನ್ಕೊಳ್ಳಿ ಓಕೆನಾ. 10 ಕಿಲೋಮೀಟ್ರ್ ಹಿಂದೆ ಸ್ಟಾಪ್ ಹಾಕಿದ್ದೀವಿ. ನಮ್ಮ ಮಮ್ಮಿ ಪೇಷಂಟ್ ಹಾಕ್ಬಿಟ್ಟಿದ್ದಾರೆ. ಅಲ್ವ ನಮ್ಮ ಯಾಕಮ್ಮ ಬ್ಲಾಗಲ್ಲಿ ಬರಲ್ವಂತೆ ಗೈಸ್, ವಾಮಿಟ್ ಬರೋಕ್ಕಾಗ್ತಿದೆಯಂತೆ, ಮೋಷನ್ ಸಿಕ್ನೆಸ್, ಏನೂ ಮಾಡೋಕ್ಕಾಗಲ್ಲ. ಇನ್ನೂ 4-5 ಟ್ರಿಪ್ ಹೊಡಿಬೇಕು ಬ್ಯಾಕ್ ಟು ಬ್ಯಾಕ್. ಅವಾಗ ಮಮ್ಮಿಗೆ ಬರಲ್ಲ ಅವಾಗ ಅಭ್ಯಾಸ ಆಗ್ಬಿಡುತ್ತೆ. ಬಟ್ ಇದು ಫಾರ್ ಬೆಟರ್ ಗೈಸ್. ಮುಂಚೆ ಎಲ್ಲ ಹಾಸನ್ ದಾಟಿದ್ದೇ ಸ್ಟಾರ್ಟ್ ಆಗ್ಬಿಡೋದು. ಈಗ ಒಂದು ಸ್ವಲ್ಪ ಹೊರನಾಡು ತನಕ ಬಂದಿದ್ದಾರೆ. ಇಲ್ಲ ಬರೀ ಧರ್ಮಸ್ಥಳ ಆಗಿರೋ, ಧರ್ಮಸ್ಥಳ ಮುಗಿಸ್ಕೊಂಡು ಹೋಗ್ಬಿಡ್ಬೋದಾಗಿತ್ತು. ಸೊ ಅಲ್ಲಿವರೆಗೂ ಸ್ಟೇಬಲ್ ಆಗಿರೋರು ಬೆಟರ್ ಆಗ್ತಾ ಇದ್ದಾರೆ. ಬಟ್ ಇನ್ನೂ ಆಗಬೇಕು. ಆದ್ರೆ ಹೋದ್ಸಲ ಏನು ವಾಮಿಟ್ ಬಂದಿರಲಿಲ್ಲ. ಈ ಸರನು ಬಂದಿಲ್ವಲ್ಲ, ವಾಮಿಟ್ ಬಂದಿಲ್ಲ. ಆದರೆ ಸುಸ್ತಾಗ್ತಿದೆ, ತಲೆ ತಿರುಗ್ತಾ ಇದೆ, ಮೋಷನ್ ಸಿಕ್ನೆಸ್ ಕೇಸ್ ಕಾಮನ್. ಬಟ್ ಏನಾಗಲ್ಲ, ಸ್ವಲ್ಪ ಹೊತ್ತು ಸರಿ ಆಗ್ಬಿಡ್ತಾರೆ. ಅದಕ್ಕೆ ಸೈಡ್ಗೆ ಹಾಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ ಸರಿಯಾಗೋದಕ್ಕೆ. ಮಮ್ಮಿ ಡ್ಯಾಡಿ ಮತ್ತೆ ವಾಕ್ ಮಾಡ್ತಾ ಇದ್ದಾರೆ. ಇಲ್ಲಿ ನಾವಿಬ್ರು ಸಮಾಧಾನ ಹೇಳ್ತಾ ಇದ್ದೀವಿ. ಏನಾಗಲ್ಲ, ಮುಂದೆ ಕುತ್ಕೊಳ್ಳಿ, ಅಲ್ಲಿ ಕುತ್ಕೊಳ್ಳಿ, ಇಲ್ಲಿ ಕುತ್ಕೊಳ್ಳಿ ಅನ್ಕೊಂಡಿದ್ದೀವಿ ಅಷ್ಟೇ. ಬ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ, ಸ್ಟ್ರಾಂಗ್ ಸ್ಟೇಬಲ್ ಆಗಿ ಕುತ್ಕೊಳ್ಳಿ ಗೈಸ್. ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಅಂತಂದ್ರು. ಸೊ ಅದಕ್ಕೋಸ್ಕರ ಹೊರಡ್ತಾ ಇದ್ದೀವಿ. ಜಾಸ್ತಿ ದೂರ ಏನಿಲ್ಲ, ಹತ್ತಿರದಲ್ಲಿ ಹೇಗಿಲ್ಲ ದೇವಸ್ಥಾನ. ಸೊ ಪಟ್ಟ ಅಂತ ಹೇಳ್ಬಿಟ್ಟು ಅಕಸ್ಮಾತ್ ಏನಾದ್ರು ಇನ್ನೂ ಅನ್ಸ್ಟೇಬಲ್ ಆಯಿತು ಅಂತ ಹೇಳಿದ್ರೆ ಎಲ್ಲರೂ ಸ್ಟಾಪ್ ಮಾಡೋಣ. ಇಲ್ಲ ಒಂದು ಸ್ವಲ್ಪ ಸ್ಟೇಬಲ್ ಆಗಿ ಇರ್ತಾರೆ ಅಂತ ಅನಿಸ್ತು ನಮಗೆ. ಹಿಂದೆ ಸೀಟ್ ಬಿಟ್ಟು ಮುಂದೆ ಸೀಟಲ್ಲಿ ಕೂತ್ಕೊಂಡ್ರೆ ಬೆಟರ್ ಆಗಿ ಫೀಲ್ ಆಗುತ್ತೆ ಅಂತ ಅದಕ್ಕೋಸ್ಕರ ಮುಂದೆ ಶಿಫ್ಟ್ ಮಾಡಿಸ್ಬಿಟ್ಟಿದ್ವಿ. ಇವಾಗ ಒಂದೊಂದು ಸ್ಟೆಪ್ಪು ಸೀಟ್ ಚೇಂಜ್ ಆಗಿದ್ದಾವೆ. ಸ್ಟಾಪ್ ಹಾಕಿದ್ದೀವಿ. ಬಟ್ ಈ ಸರಿ ಸ್ಟಾಪ್ ಹಾಕಿರೋದು ಮಮ್ಮಿಗೆ ಆಗ್ತಾ ಇಲ್ಲ ಅಂತ ಅಲ್ಲ, ಇಲ್ಲಿ ಈ ಬ್ರಿಡ್ಜು ಸಿಕ್ತು. ಸೊ ಈ ಬ್ರಿಡ್ಜಿಂದ ವ್ಯೂ ಯಾವ ಥರ ಇದೆ ಅಂತ ನೋಡೋದಕ್ಕೆ. ನೋಡ್ರಿ ಇಲ್ಲಿ ನೀರು ಹರಿಯುತ್ತಾ ಇರುವುದು ನನಗಿನ್ನೂ ತುಂಬ ಚೆನ್ನಾಗಿ ನೆನಪಿದೆ. ಇಲ್ಲೊಂದು ಹಳೆ ಬ್ರಿಡ್ಜ್ ಇತ್ತು, ಆ ಸೈಡ್ ಇದೆ ಅಂತ ಮೋಸ್ಟ್ಲಿ ತೋರಿಸ್ತೀನಿ. ಸೊ ಈ ಬ್ರಿಡ್ಜಿನ ಕನ್ಸ್ಟ್ರಕ್ಷನಲ್ಲಿತ್ತು ನಾವು ಬಂದಾಗ. ಮೋಸ್ಟ್ಲಿ ಈ ಬ್ರಿಡ್ಜ್ನ ತೆಗ್ದಾಕಿರ್ತಾರೆ ಅನ್ಸುತ್ತೆ. ಇಲ್ಲಿದೆ ನೋಡ್ರಿ, ಮುಂಚೆ ಅದಿದ್ದು ದಾರಿ ಓಕೆನಾ. ಹಂಗಿಂದ ಹೋಗ್ಬಿಟ್ಟು ಬರಬೇಕಾಗಿತ್ತು. ಸೊ ಇಲ್ಲಿ ಕಲ್ಲುಗಳ ಮೇಲೆ ಕುತ್ಕೊಂಡೆಲ್ಲ ಫೋಟೋ ತೆಗೆಸ್ಕೊಂಡಿದ್ವಿ. ಅಲ್ಲೊಂಥರ ಹ್ಯಾಂಗಿಂಗ್ ಬ್ರಿಡ್ಜ್ ಥರ ಮೋಸ್ಟ್ಲಿ ಮಾಡಿದ್ರು ಅನ್ಸುತ್ತೆ. ಅದೇನೋ ಬಿದೋಗಿತ್ತು, ಇಲ್ಲ ಲೈಟ್ ಕಂಬನೋ ಏನೋ ಬಿದೋಗಿತ್ತು ಮೋಸ್ಟ್ಲಿ. ಅದು ಸರಿಯಾಗಿ ನೆನಪಿಲ್ಲ ನನಗೆ. ಬಟ್ ಇದಂತೂ ನೆನಪಿದೆ. ಈ ರೋಡು ಮುಂಚೆ ಎಲ್ಲ ಇಲ್ಲೇ ಓಡಾಡಬೇಕಾಗಿತ್ತು. ಸೊ ಮಳೆಗಾಲದಲ್ಲಿ ಇದ್ರ ಮೇಲೆಲ್ಲ ನೀರು ಬರುತ್ತೆ ಅಂತ ಅಂದ್ಬಿಟ್ಟು ದೊಡ್ಡದಾಗಿ ಈ ಬ್ರಿಡ್ಜ್ನ ಮಾಡಿರೋದು. ಸರಿ, ನಮ್ಮ ಮಮ್ಮಿಗೆ ತೋರಿಸಿನ ಈ ಬ್ರಿಡ್ಜ್ ನೋಡಿಲ್ಲ. ಇವಾಗ ಕೇಳಿದ್ರೆ ನಮ್ಮ ಮಮ್ಮಿಗೆ ತೋರಿಸಿದ್ರೆ ಇದು ನನಗೆ ನೆನಪೇ ಇಲ್ಲ ಅಂತಾರೆ. ಬನ್ನಿ ನೆನಪು ಮಾಡಿಸ್ತೀವಿ. ಫುಲ್ ಮಳೆಗೆ ಮಳೆ ಸ್ಟಾರ್ಟ್ ಆಗೋಯ್ತು. ಅತ್ತಮ್ಮ ನೆನಪಿಲ್ವ ಈ ಬ್ರಿಡ್ಜು? ಇಲ್ಲಿ ಲಾಸ್ಟ್ ಟೈಮ್ ಬಂದಿರಲಿಲ್ವೇ ನಮ್ಮ ಆ ಸೈಡಿಂದ? ನೋಡಿ ನಮ್ಮ ಮಮ್ಮಿಗೆ ಜ್ಞಾಪಕ ಇಲ್ವಂತೆ. ಫುಲ್ ಒಳ್ಳೆ ಮಳೆ ಬರ್ತಾಯಿದೆ ಲೈಟಾಗಿ. ಚೆನ್ನಾಗಿದೆ ಗೈಸ್. ನಿಮ್ಗೆ ನೆನಪಿಲ್ಲ ಬ್ರಿಡ್ಜು? ನೋಡ್ರಿ. ನಾವು ಆ ಸೈಡ್ ಏನಕ್ಕೂ ಹೋಗಿದ್ವಿ. ಅಲ್ಲಿ ಹೋಗ್ಬಿಟ್ಟು ಆ ವಾಟರ್ ಫಾಲ್ಸ್ ಯಾವುದು ನೋಡೋಕೆ ಹೋಗಿದ್ವಿ ಅನ್ಸುತ್ತೆ. ಅದು ಮುಗಿಸ್ಕೊಂಡು ಹಿಂಗೆ ಬಂದ್ವಿ, ಸ್ಟಾಪ್ ಮಾಡಿದ್ವಿ. ತುಂಬ ಡಿಫ್ರೆನ್ಸ್ ಇದೆ. ಅದೇ ಅದು ನೋಡಿ ಎಲ್ಲಿದೆ, ಅದು ಎಲ್ಲಿದ್ದೀವಿ ಗೈಸ್. ಸಕ್ಸಸ್ಫುಲ್ಲಾಗಿ ನಮ್ಮ ಮಮ್ಮಿನ ಏನೋ ಮತ್ತೆ ಅನ್ಸ್ಟೇಬಲ್ ಆಗ್ದಂಗೆ ಕರ್ಕೊಂಬಂದಿದ್ದೀವಿ. ಅಲ್ಲಿ ನೋಡಿ ಮಮ್ಮಿ ಡ್ಯಾಡಿ ಆಲ್ರೆಡಿ ಬಿಟ್ಟು ಹೋಯ್ತಾರೆ ನಮ್ಮನ್ನು. ಸೊ ದೇವಸ್ಥಾನಕ್ಕೆ ಬಂದು ರೀಚ್ ಆಗಿದ್ದೀವಿ. ಬಂದಿದ್ದ ಮುಂಚೆ ಇಲ್ಲಿ ಫಸ್ಟ್ ಟೈಮ್ ನನಗೆ ಮದುವೆ ಆಗಬೇಕಾಗಿತ್ತು. ಆವಾಗಲೇ ಇಲ್ಲಿಗೆ ಬರೋದು ಅಂತ ಬರೆದಿತ್ತು. ಅದಕ್ಕೆ ನಾನು ಮದುವೆ ಆದಮೇಲೆ ಕರ್ಕೊಂಬರ್ತಾ ಇದ್ದೆ. ಹಾಂ ಮಾತ್ರ ಬೇಜಾನಿದ್ದಾವೆ. ಇನ್ನೂ ಹೋಗ್ತಾ ಮುಂದೆ ಇನ್ನೂ ಇದ್ದಾವೆ. ಬಿಕಾಸ್ ದೊಡ್ಡ ಟ್ರಿಪ್ ಹೊಡಿಯೋದಿದೆ. ಬೇರೆ ಬೇರೆ ಸಿಕ್ಕಾಪಟ್ಟೆ ದೇವಸ್ಥಾನಗಳಿದ್ದಾವೆ. ಗುಬ್ಬಚ್ಚಿಗಳನ್ನೆಲ್ಲ ನೋಡಿ ಯಾವುದೋ ಕಾಲ ಆಗ್ಬಿಟ್ಟಿತ್ತು. ಸೊ ಇಲ್ಲೇ ಇದಾವೆ ನೋಡಿ ಗುಬ್ಬಚ್ಚಿಗಳು, ಪಕ್ಕದಲ್ಲೇ ಓಡಾಡ್ತಾ ಇದ್ದಾರೆ.
ಗೈಸ್ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ಬಿಸಿಲು ಹೆಂಗ್ ಹೊಡಿತೈತೆ ಅಂದ್ರೆ ಹಂಗ್ ಹೊಡಿತೈತೆ. ಆಗ್ಲೇ ವೆದರ್ ಇದ್ದಿದ್ದು ಬೇರೆ, ಇವಾಗ ಆಲ್ರೆಡಿ ಚುಚ್ಚಕ್ ಸ್ಟಾರ್ಟ್ ಆಗಿದೆ. ಲಿಟ್ರಲಿ ಆ ಬಿಸಿಲು ಚುಚ್ಚುತ್ತಾ ಇದೆ. ಚುಚ್ಚೋ ಬಿಸಿಲು ಅಂತಾರಲ್ಲ, ಇಂಟೆನ್ಸಿಟಿ ಹೆಂಗಿದೆ, ಸ್ಟ್ರೆಸ್ ಮಾಡಿ ಹೇಳ್ತಿದ್ದೀನಿ. ಬಿಕಾಸ್ ಇದಕ್ಕೆ ಮುಂಚೆ ಇವತ್ತು ಬೆಳಗ್ಗೆಯಿಂದ ಹಿಂಗೆ ಇರಲಿಲ್ಲ. ಇಲ್ಲೆಲ್ಲ ನೋಡಿ ಫುಲ್ ಫಾಗಿ ವೆದರ್. ಎನಿವೆ ಲೆಟ್ಸ್ ಗೋ. ಇವಾಗ ನೆಕ್ಸ್ಟ್ ನಮ್ಮ ಪಯಣ ಟುವರ್ಡ್ಸ್ ಎಲ್ಲಿ ಅಂತ ಹೇಳ್ತೀನಿ. ಹಿಂಗಿದೆ ಡೌನು, ಅಲ್ಲಿಂದ ಹತ್ತವ್ರು ಹೆಗ್ಗತ್ತಬೇಕು. ನಾವ್ ಇಳಿಯೋದಂಗಪ್ಪ. ಏನಿದೆ ಈ ತರ ಇದೆ ಆಕ್ಚುಲಿ. ಓ ಲಿಟ್ರಲಿ ಹಂಗೆ ಅನಿಸ್ತಿರೋದು. ಲಿಟ್ರಲಿ ಹೆಂಗೆ ಹಂಗಿದೆ. ಏನಮ್ಮ ಹೆಂಗ್ ಯಾವ್ದಮ್ಮ ಯಾವ್ದು ಹಾಕ್ಬೇಕು ಹೇಳಪ್ಪ. 2 ರೂಟ್ ಇತ್ತು ಓಕೆನಾ. ಅಲ್ಲಿ ಇನ್ನೂ ಚೆನ್ನಾಗಿತ್ತು. ಅಲ್ಲಿಂದ ನಾವು ಹಿಂಗೆ ಹತ್ಬಿಟ್ಟು ಫುಲ್ ಟಾಪ್ ಬರ್ತೀವಿ. ಫುಲ್ ಕೆಳಗೆ ನೋಡಿ ಏನೂ ಕಾಣ್ತಾ ಇಲ್ಲ ಓಕೆನಾ. ಸೊ ಅದಕ್ಕೆ ಮಮ್ಮಿಗೆ ಒಂದು ಸ್ವಲ್ಪ ಭಯ ಇಡ್ಸೋಣ ಅಂದ್ಬಿಟ್ಟು. ಸೊ ಇವಾಗ ಮಮ್ಮಿ ಮುಂದೆ ಬಂದ್ಬಿಟ್ಟಿದ್ದಾರೆ. ಈಗ ಕನ್ವಿನ್ಸ್ ಮಾಡ್ಬಿಟ್ಟಿದ್ದೀವಿ ಮುಂದೆ ಕುತ್ಕೊಡಿ ಏನೂ ಆಗಲ್ಲ ಅಂತ. ಇವಾಗ ಫುಲ್ ಸ್ಟ್ರಾಂಗ್ ಆಗಿದ್ದಾರೆ. ಅವಾಗಲೇ ಅಲ್ಲಿ ಬರ್ಬೇಕಾದ್ರು ಅಷ್ಟೇ ಏನೂ ಪ್ರಾಬ್ಲಮ್ ಆಗಲಿಲ್ಲ. ಆ್ಯಂಡ್ ಮುಂದೆ ಸೀಟಿಗೆ ನೋಡಮ್ಮ ಎಂತ ಹೇಳ್ಬಿಟ್ರು. ಡವ್ ಅಂದ್ಬಿಟ್ರು. ಹೆಂಗೆ ಡವ್ ಮಾಡಿದ್ರ ಇಲ್ಲ ನಿಜವಾಗ್ಲು ನಾ ಹೇಳಿ? ನಿಜವಾಗ್ಲು ನಮ್ಮ ಮತ್ತೆ ಕಾಣ್ತಾ ಇಲ್ಲ. ಓಕೆ ಸೊ ಇವಾಗ ನಮ್ಮ ಪಯಣ ನೆಕ್ಸ್ಟು ಶೃಂಗೇರಿ ಗೈಸ್. ಶೃಂಗೇರಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಆಲ್ಮೋಸ್ಟ್ 2 ರೂಟ್ ಇತ್ತು. ಒಂದು 44 ಕಿಲೋಮೀಟರ್ ಇತ್ತು, ಇನ್ನೊಂದು 58 ಕಿಲೋಮೀಟರ್ನೂ ಇತ್ತು. ಸೊ ನಾವು 44 ಕಿಲೋಮೀಟರ್ದೇ ಚೂಸ್ ಮಾಡ್ಕೊಂಡು ನೋಡೋಣ ಅಂತ ಅಂದ್ಬಿಟ್ಟು. ಅಲ್ಲಿ ನೋಡಮ್ಮ ಸಖತ್ತಾಗಿದೆ. ಸ್ಟಾಪ್ ಹಾಕೋಣೇನಮ್ಮ, ನೀವು ಹೇಳೋದೇ ಬೇಡ. ಹುಷಾರು. ಅಲ್ಲಿ ಹೋದಾಗ ಏನ್ ಹೇಳಿ ಒಂದ್ ನಿಮಿಷ ತಡ್ರಿ. ಡ್ಯಾಡಿ ಏನ್ ಹೇಳಿದ್ದು? ಏನ್ ಹೇಳಿ ಜಿಗಣೆ ಅಂದ್ರೆ ಗೊತ್ತಾನೆ. ಓಕೆ ಓಕೆ ಗೊತ್ತಿದ್ರೆ ಓಕೆ. ನಮ್ಮ ಮಮ್ಮಿಗೆ ಅವೆಲ್ಲ ಸ್ವಲ್ಪ ಜಿಗಣೆ ಅಂತ ಹೇಳಿದ್ಮೇಲೆ ಅದು ಹೆಂಗ್ ಹೋದ್ರು ಅಷ್ಟು ಫಾಸ್ಟ್ ಆಗಿ ಯೋಚನೆ ಮಾಡ್ತಾ ಇದ್ರಿ. ನೀವ್ ಇಲ್ಲಿ ನಡೀತಿದ್ರು ಹತ್ಕೊಳುತ್ತೆ ಮಾಡಕ್ಕಾಗಲ್ಲ ಗೈಸ್. ಅಲ್ಲಿ ನನ್ನ ಹೆಂಡತಿ ಡ್ಯಾಡಿ, ಇಲ್ಲಿ ನಮ್ಮ ಮಮ್ಮಿ ಕೆಳಗಡೆ ಹೋಗ್ಬೇಡ ಅಂತ. ನನಗೆ ಇಲ್ಲಿ ಅಟ್ಲೀಸ್ಟ್ ಇಷ್ಟು ದೂರ ಬಂದ್ಬಿಟ್ಟು ಕಾಲು ನೆನೆಸ್ಕೊಳ್ತಾರೆ. ಹಂಗೆ ಹೋಗ್ಬಿಟ್ರೆ ಅನ್ಯಾಯ ನಾವು ಮಾಡ್ತಿರೋದು ಅಂತ ನನ್ನ ಫೀಲಿಂಗು. ಸೊ ಹಾಗಾಗಿ ತಲೆ ಕೆಡ್ಸ್ಕೊತಾ ಇಲ್ಲ, ನಾನು ಇಳೀತಾ ಇದ್ದೀನಿ. ಈಗ ನೋಡಿ ಫುಲ್ ಸ್ಟೀಪ್ ಇದೆ. ಒಂಚೂರು ಏನಾದ್ರು ಜಾರಿ ಗೀರಿ ಏನಾದ್ರು ಒಂದಿಷ್ಟೇನಾರು ಆಯಿತು ಅಂದರೆ ನಮ್ಮ ಮಮ್ಮಿ ಬೈತಾರೆ ಸರಿಯಾಗಿ. ನನಗೆ ಹೇಳಿದ ಮಾತು ಕೇಳ್ತೀಯಾ? ಅಲ್ಲಿದೆಯಾ ಜಾಗ? ಓ ಗೈಸ್ ಅಲ್ಲಿ ಜಾಗ ಇದೆಯಂತ. ಆದರೂ ಇಲ್ಲಿ ಬಂದ್ಬಿಟ್ಟಿದ್ದೀವಿ ಗೈಸ್, ಇಳಿದು ಬಿಡ್ತೀವಿ. ನೋಡ್ರಿ ಮೇಡಮ್ ಅಲ್ಲಿಂದ ನೋಡ್ತಾವ್ರೆ. ಡ್ಯಾಡಿ ಮತ್ತೆ ನನ್ನ ಹೆಂಡತಿ. ಹಾಂ ಮಸ್ತಾಗಿದೆ ಇದು. ಪಕ್ಕೋದಾಗ ಹರಿತಾ ಇದೆ ಗೈಸ್. ಆ ಸೌಂಡು ಜೀರ್ಜಿಂಬೇನೋ ಏನೋ ಅಂತಾರಲ್ಲ ಅದ್ರದ್ದು ಕ್ರೇಜಿ. ಮಸ್ತವ್ರೆ ಮಸ್ತು. ಮಳೆ ಸ್ಟಾರ್ಟ್ ಆಯಿತು ಓಡ್ ಬರ್ತಾವ್ರೆ. ಫುಲ್ ಜೋರಾಗಿ ಸ್ಟಾರ್ಟ್ ಆಯಿತು ಮಳೆ. ನನಗಿಲ್ಲಿ ಮರ ಇರೋದಕ್ಕೆ ಅಷ್ಟು ಬೀಳ್ತಾ ಇಲ್ಲ. ಬಡ್ಡಿ ಮಗುದು ನೋಡಿ ಗೈಸ್, ಮಳೆ ಹೆಂಗೆ ಗೊತ್ತೈತೆ. ಅಲ್ಲಿಂದ ಕೆಳಗಡೆಯಿಂದ ಬರೋಷ್ಟೊತ್ತು ಮೇಲೆ ಹತ್ಬಿಟ್ಟು ಜೋರಾಗೆ ಬರ್ತಾಯಿದೆ. ಛತ್ರಿ ತಗೊಂಡು ಹೋಗ್ಬೇಕು ಅಂತ ನಡಿಯಪ್ಪ ಬೇಡ. ಹುಳ ನನ್ನ ಕೈ ಮೇಲೆ ಕಣಮ್ಮ ಗ್ರಾಸ್ ಆಫರ್. ಈ ಫಾಲ್ಸ್ಗೆ ಬಾಯಿ ಹೇಳುತ್ತಾ ಫುಲ್ ಮಳೆ, ಅದಕ್ಕೋಸ್ಕರ ಹೋಗ್ಬಿಟ್ಟು ಒಂದು ಫೋಟೋ ಕೂಡ ತಗೊಳಕ್ಕಾಗಿಲ್ಲ. ನಮ್ಮ ಅಣ್ಣನಲ್ಲಿ ಫೋಟೋ ಬರ್ದಿಲ್ಲ ನೋಡಿ ಗೈಸಲ್ಲಿ. ಪ್ರೀ ವೆಡ್ಡಿಂಗ್ ಶೂಟ್ ಥರ ಸೀನು. ಸೊ ಮಳೆ ಜಾಸ್ತಿ ಬರ್ತಾಯಿತ್ತು. ಇಲ್ಲಿ ಇನ್ನೊಂದು ಚಿಕ್ಕದಾಗಿ ಅದಕ್ಕೆ ಅದರಷ್ಟಲ್ಲ ಅದರಷ್ಟಲ್ಲ ಒಂದು ಸ್ವಲ್ಪ ಚಿಕ್ಕದಾಗೆ ಇದೆ ಫಾಲ್ಸು. ಸೊ ಅದಕ್ಕೋಸ್ಕರ ಛತ್ರಿ ಹಿಡ್ಕೊಂಡು ನಾವು ಬಂದಿದ್ದೀವಿ. ಅಷ್ಟೇ ಮಳೆ ಬರ್ತಿಲ್ಲ. ಬರ್ತಿಲ್ಲ. ಆದರೂ ಹಂಗೆ ಇರ್ತಿತ್ತು. ಇಳಿಬೇಕಾದ್ರೆ ಇರಲಿಲ್ಲ, ಪಟ್ ಅಂತ ಬಂದ್ಬಿಡ್ತು. ಯಾವಾಗ ಬರ್ತೋ ಹೇಳೋಕ್ಕಾಗಲ್ಲ ಅದಕ್ಕೆ. ಬರ್ರಿ ಯಾರ್ಯಾರು ಫೋಟೋ ಬೇಕು. ಅದು ಜಾರುತ್ತೆ ಕಲ್ಲು, ಮಣ್ಣಲ್ಲೇ ಇರ್ರಿ ಆದಷ್ಟು. ಖುಷಿನೇನಮ್ಮ? ಸಮಾಧಾನನೇನಮ್ಮ? ಅಲ್ಲಿ ತಗೊಳಕ್ಕಾಗಲಿಲ್ಲ ಫೋಟೋಸ್ ಅಂತ ತುಂಬ ಇತ್ತು. ಬಟ್ ಇಲ್ಲಿ ಬಂದ್ಬಿಟ್ಟು ತಗೊಂಡ್ವಿ. ಚೆನ್ನಾಗಿದೆ ಇದೂ ಅಷ್ಟೇ. ಜನ ಇಲ್ಲ ಗೈಸ್. ಒಂದು ಸ್ವಲ್ಪ ಸಾಧನೆ ಮಾಡ್ತಾ ಇದ್ದೀವಿ ನಾನು ಮತ್ತು ನಮ್ಮ ಡ್ಯಾಡಿ ಫೋಟೋಗೋಸ್ಕರ. ಇದೇನು ಅಷ್ಟೊಂದು ಡೀಪ್ ಎಲ್ಲ ಇಲ್ಲ ಗೈಸ್, ಇಷ್ಟೇ ನೀರು ಹರಿತಾ ಇರೋದು. ಅದಕ್ಕೋಸ್ಕರ ಕುತ್ಕೊಳ್ಳಿ. ಅಲ್ಲೇ ಕುತ್ಕೋತೀರಾ? ಜಾಗ ಇದೆಯಾ? ನಿಂದೋಗ್ಬಿಡುತ್ತೆ. ಬೇಡ ಬಿಡಿ, ಹಾಗೆ ನಿಂತ್ಕೊಳ್ಳಿ. ಸೆಲ್ಫಿ ಸೆಷನ್ ಕಂಪ್ಲೀಟ್ ಆಯಿತು. ಕೈ ಹಿಡ್ಕೊಳ್ಳಿ. ಬೇಡ ಕೈ ಹಿಡ್ಕೊಳ್ಳಿ. ನನಗೆ ಭಯ.
ಇವಾಗ ಅರ್ಥ ಆಗ್ತಿದೆ. ನಾನೆಲ್ಲರೂ ಹೋದಾಗ ಹಿಂಗೆಲ್ಲ ನಮ್ಮ ಮನೆಯವ್ರಿಗೆ ಎಷ್ಟು ಭಯ ಆಗುತ್ತೆ ಅಂತ. ಇವಾಗ ನನಗೆ ಆಗ್ತಿರೋ ಭಯ ಅರ್ಥ ಆಗ್ತಿದೆ. ಅವರಿಬ್ರು ನೋಡ್ರಿ ಸುಮ್ಮನೆ ನಿಂತ ಗಲೀಜಾಗಿರೋ ಕಲ್ಲ ಕ್ಲೀನಾಗಿ ತೊಳ್ಕೊಂಡು ಬಡ್ಡಿ ಮಗಂದು ಏನೇನೋ ಹೋಗ್ಬಿಟ್ಟಿದೆ. ಕಲ್ಲು ಮಣ್ಣೆಲ್ಲ ಜಾಸ್ತಿ ಹೊರಗಡೆಗೂ ಬರಲ್ಲ, ಈಸಿಯಾಗಿದೆ. ಆದರೂ ಏನು ಹೇಳಿ, ಇಂಥ ಜಾಗದಲ್ಲಿ ಮಜಾ. ಆ್ಯಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಜಿಗಣೆ. ಸದ್ಯಕ್ಕೆ ಗೊತ್ತಿರೋ ಪ್ರಕಾರ ಯಾವುದು ಏನು ಹತ್ತಿಲ್ಲ. ಹತ್ತಿದ್ರೆ ಇಷ್ಟೊತ್ತಿಗೆ ಗೊತ್ತಾಗಿರೋದು ಇಲ್ಲೆಲ್ಲರೂ ಇರೋದು. ಇದಕ್ಕಿಂತ ಡೀಪಾಗಿ ಅಂದರೆ ಹೋಗಿಲ್ಲ. ಅದ್ರ ಮೇಲೂ ಹತ್ತಿದ್ರೆ ಆಮೇಲೆ ಗೊತ್ತಾಗುತ್ತೆ. ಬೇಡಮ್ಮ ನಡಿಯಮ್ಮ, ಆಯಿತು. ಮಳೆ ನಿಲ್ತು. ಅವಲೇ ಹಿಂಗೆ ಬರ್ತಿತ್ತು. ಅಲ್ಲಿಂದ ಬರ್ಬೇಕಾದ್ರೆ ಮಳೆ ಇರಲಿಲ್ಲ. ಇಲ್ಲಿ ಬಂದು ನಿಂತ ಫೋಟೋ ತೆಗಿಬೇಕಾದ್ರೆ ಪ್ರತಿ ಸರಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಇಲ್ಲಿ ಸಿಕ್ಕಾಪಟ್ಟೆ ಕಡಿಮೆ ವೆಹಿಕಲ್ಸು. ಮೋಸ್ಟ್ಲಿ 58 ಕಿಲೋಮೀಟರ್ ಏನಂತೆ ಆ ಸೈಡ್ಗೆ ಜಾಸ್ತಿ ವೆಹಿಕಲ್ಸ್ ಓಡಾಡ್ತವೆ ಅನಿಸುತ್ತೆ. ನಾವು ಇಲ್ಲಿ ಇದೊಂದು ರೂಟ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಬಂದ್ವಿ. ಅಲ್ಲೊಬ್ರು ಹೇಳಿದ್ರು ರೋಡ್ ಸರಿ ಇಲ್ಲ ಅಂತ. ಆದರೂ ಅದೇನು ರೋಡ್ ಸರಿ ಇರಲ್ಲ ನೋಡೋಣ ಅಂತ ಅಂದ್ಕೊಂಡು ಬಂದ್ವಿ. ಸೊ ಅದೇ ಥರ ಕಡಿಮೆ ವೆಹಿಕಲ್ಸು. ರೋಡೇನೋ ಚೆನ್ನಾಗಿದೆ, ಅಷ್ಟೊಂದೇನು ಖರಾಬಾಗಿಲ್ಲ. ಬಟ್ ಒಂದು ಸ್ವಲ್ಪ ಸ್ಟೀಪು ಪ್ಲಸ್ ಬೆಟ್ಟ ಹತ್ತೋ ಥರದ್ದು ಸಿಚುವೇಶನ್ಸ್ಗಳು ಜಾಸ್ತಿ ಇದ್ದಾವೆ. ಸಿಕ್ಕಾಪಟ್ಟೆ ಅದಲ್ವಾ? ಸಿಕ್ಕಾಪಟ್ಟೆ ದಪ್ಪು ಮರ ಬಿದ್ದೈತೆ. ಆ್ಯಂಡ್ ಈಗ ಅರ್ಥ ಆಗ್ತಿದೆ ಏನಕ್ಕೆ ಇಲ್ಲಿ ಜನ ಕಡಿಮೆ, ವೆಹಿಕಲ್ಸ್ ಜಾಸ್ತಿ ಓಡಾಡ್ತಿಲ್ಲ. ಯಾಕೆ ದೂರ ಆದರೂ ಪರವಾಗಿಲ್ಲ ಆ ರೂಟ್ ತೊಗೊಳ್ಳಿ ಅಂತ ಅಂದರು. ಅದು ಸ್ವಲ್ಪ ಡಿಸ್ಟೆನ್ಸ್ ಆಗುತ್ತೆ, ಬಟ್ ರೋಡ್ ಚೆನ್ನಾಗಿದೆ ಅಂತ ಅಂದು. ಇಲ್ಲಿ ಬರ್ತಾ ಎಲ್ಲ ರೋಡ್ ಸರಿ ಇತ್ತು. ಇಲ್ಲಿ ನೋಡ್ರಿ ಇವಾಗ 2 ರೋಡ್ ಇದೆ ಅಂತ. ಸೊ ಅದಕ್ಕೆ ಅವ್ರು ಹೇಳಿದ್ದು ಆ ರೂಟ್ ತೊಗೊಳ್ಳಿ ಅಂತ. ನಾವು ಅದು ಏನು ಇರುತ್ತೆ ರೋಡ್ ಚೆನ್ನಾಗಿಲ್ದೇ ಇರೋದು ನೋಡೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದ್ವಿ. ಗಾಡಿ ಇದ್ದಿದ್ರೆ ಇನ್ನೂ ಮಜಾ ಇರೋದು. ಕಾರ್ ಇದ್ದರೆ ಮಜಾ ಇಲ್ಲ ಗೈಸ್. ಕಾರ್ ಇದ್ರೆ ಏನಿದ್ರು ಒಳ್ಳೆ ರೋಡ್ ಇರಬೇಕು. ನೋವಾಗುತ್ತೆ. ಫುಲ್ ಕೆಸರು 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 ಎಲ್ಲ ಕಡೆ. ಆದರೂ ನೇಚರ್ ಸಖತ್ತು ಬ್ಯೂಟಿಫುಲ್. ಗೈಸ್ ನಾವು ಬಂದಿದ್ದೀವಿ. ಸೊ ಡ್ಯಾಡಿ ಮಮ್ಮಿನ ಆಲ್ರೆಡಿ ಬಿಟ್ಬಿಟ್ಟೆ. ಇಲ್ಲಿ ಪಾರ್ಕ್ ಮಾಡೋಕ್ಕೆ ಹೋಗಿದ್ದೆ. ಸೊ ಪಾರ್ಕ್ ಮಾಡಿ ಇವತ್ತು ನಾವು ಬರ್ತಾಯಿದ್ದೀವಿ. ಸೊ 4 ಗಂಟೆಗಂತೆ ದೇವಸ್ಥಾನ ಓಪನ್. ಇವಾಗ 3:40 ಟೈಮ್ ಇದೆ. ಅದಕ್ಕೋಸ್ಕರ ಆರಾಮಾಗಿ ಹೋಗ್ತಾಯಿದ್ದೆ. ನೋಡ್ಕೊಂಬಿಡಿ ಯಾವ ಥರ ಇದೆ ಅಂತ. ಆ್ಯಂಡ್ ಡ್ಯಾಡಿ ಮಮ್ಮಿ ನಮ್ಮನ್ನು ಬಿಟ್ಟುಬಿಟ್ಟು ಅಲ್ಲಿ ಮೀನು ಹತ್ರಕ್ಕೆ ಹೋಗಿದ್ದಾರಂತೆ. ಸೊ ಇವಾಗ ಫೋನ್ ಮಾಡಿದರು ಬನ್ನಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಇನ್ನೂ ಒಂದು ವಿಚಾರ ನೋಡಿರಿ, ಇಲ್ಲಿ ರಕ್ತ ಬಂದಿದೆ. ಆ್ಯಂಡ್ ಇಲ್ಲೆಲ್ಲ ರಕ್ತ ಆಗಿದೆ. ಫುಲ್ಲು ರಕ್ತ ಆಗಿತ್ತು ಮೋಸ್ಟ್ಲಿ. ಇವಾಗ ಹೋಗಿದೆ, ಇಲ್ಲೆಲ್ಲ ಆಗಿದೆ. ಸೊ ಇದೇನಕ್ಕೆ ಅಂದರೆ ಜಿಗಣೆ. ಸೊ ಇವಾಗ ಚಪ್ಪಲಿ ಬಿಡ್ಬೇಕಾದ್ರೆ ನಾನು ನೋಡ್ಕೊಂಡಿದ್ದು, ಬಟ್ ಜಿಗಣೆ ಇರಲಿಲ್ಲ. ಅಲ್ಲಿ ಏನಾಗಿತ್ತು ಅಂತ ಗೊತ್ತಿಲ್ಲ. ಚಪ್ಪಲಿ ಸಮೇತ ಎಲ್ಲ ನಡಿಬೇಕಾದ್ರೆ ಎಲ್ಲಾದರೂ ಉದ್ರೋಗಿದೆಯೋ ಏನೋ ಗೊತ್ತಿಲ್ಲ. ಬಟ್ ಸರಿಯಾಗಿ ರಕ್ತ ಕುಡಿದೆ. ಚಪ್ಪಲಿ ಎಲ್ಲ ರಕ್ತ ಆಗಿತ್ತು. ನೀನು ಎಲ್ಲರಿಗೂ ಹೇಳ್ಬಿಟ್ಟು ನೀನು ಕಚ್ಕೊಂಡಿದ್ಯಾ? ಎಲ್ಲರೂ ಕಚ್ಕೊಂಡು ನೋಡ್ರಿ ತಡಿಯಪ್ಪ. ಇದೆಯಲ್ಲ ಅಲ್ಲೇ ಮುಂದೆ ಏನದು ಗಾಯ? ಅದು ಗಾಯ ಏನದು? ಹೌದಾ? ಓಕೆ. ನಿಮಗಮ್ಮ? ನೀನು ಅಂದ್ರೆ ಬಲ್ ಪ್ರೀತಿ ಅನ್ಸುತ್ತೆ. ಮೋಸ್ಟ್ಲಿ ನೀವು ಇನ್ನೊಂದ್ ಕಡೆ ಇಳ್ದೋಗಿದ್ರಲ್ಲ, ಅಲ್ಲೇನಾದ್ರು ಹತ್ಕೊಂಡಿದ್ರು. ಕೆಳಗಡೆ ಇಳಿದು ಹೋಗಿದ್ನಲ್ಲ, ಇರ್ಬೋದು, ಹೇಳಕ್ಕಾಗಲ್ಲ. ನಮಗೆಲ್ಲರಿಗೂ ನೋಡ್ಕೊಂಡು ಕೂತ್ಕೊಂಡಿದ್ನೇನೋ. ಎಲ್ಲರ ಮೇಲೂ ಕೇರ್ ತೊಗೊಂಡೆ, ನನ್ನ ಮೇಲೆ ಕೇರ್ ತೊಗೊಳ್ಳಿಲ್ಲ ನಾನು. ಇಲ್ಲಿ ಇದನ್ನೇನಾದ್ರು ಕ್ಲೀನಾಗಿ ವಾಶ್ ಗೀಶ್ ಮಾಡಿಕೊಟ್ರೆ, ಈ ಕ್ಲಾಟ್ ಆಗಿರೋದು ಬಿಟ್ಕೊಂಡ್ರೆ ಆಮೇಲೆ ನಿಲ್ಲೋದೇ ಇಲ್ಲ. ಆ ಥರ ಬ್ಲಡ್ ಬರ್ತಾನೆ ಇರುತ್ತೆ. ಅದಕ್ಕೆ ಏನು ಮಾಡ್ತಾಯಿಲ್ಲ, ಹಂಗೆ ಬಿಟ್ಟಿದ್ದೆ. ಗೈಸ್ ನದಿನಲ್ಲಿ ಫುಲ್ ಫ್ರೆಶ್ ನೀರು, ಅದಕ್ಕೆ ಮಣ್ಣಾಗಿದೆ ಕಲರು. ಇವತ್ತು ಮೀನಿರೋದು ಮೋಸ್ಟ್ಲಿ ಕಾಣೋದಿಲ್ಲ. ಓಕೆನಾ? ನೋಡೋಣ ಅಕಸ್ಮಾತ್ ಯಾರು ಕಾಣಿಸುತ್ತಾ ಅಂತ. ಲಾಸ್ಟ್ ಟೈಮ್ ಅಲ್ಲೇ ಹೋಗಿದ್ವಿ ಪುರಿ ಹಾಕೋದಕ್ಕೆ. ಬಟ್ ನಂಗೆ ನೆನಪಿಲ್ಲ ಏನಾಯ್ತು ಎಕ್ಸಾಕ್ಟ್ಲಿ ಅಂತ ಅಂದ್ಬಿಟ್ಟು. ಮೋಸ್ಟ್ಲಿ ಅಲ್ಲಿ ಮೇಲಿಂದ ವಿಡಿಯೋ ರೆಕಾರ್ಡ್ ಮಾಡಿದ್ದೀನಿ. ಆ್ಯಂಡ್ ಆ ಜಾಗದಿಂದ ಒಳಗಡೆಯಿಂದ ಕೆಳಗಡೆ ಇಳ್ಕೊಂಡು ಹೋದರೆ ಅಲ್ಲಿ ತುಂಬ ಹತ್ರದಲ್ಲಿ ನೋಡ್ಬೋದು. ಸೊ ಇವತ್ತು ಯಾವ್ದು ಪಾಸಿಬಲ್ ಆಗುತ್ತೆ ನೋಡೋಣಂತೆ. ಫುಲ್ಲು ಮಳೆ ಅಂದರೆ ಮಳೆ. ಓಕೆನಾ? ಇವಾಗ ಛತ್ರಿ ತರಲಿಲ್ಲ ನಾವು, ಮತ್ತೆ ವಾಪಸ್ ಕಾರಲ್ಲೇ ಬಿಟ್ಬಿಟ್ಟು ಬಂದ್ವಿ. ನೋಡಿದ್ರೆ ಒಳಗಡೆ ಹೋಗಿ ದರ್ಶನ ಮುಗಿಸ್ಕೊಂಬರೋ ಅಷ್ಟೊತ್ತಿಗೆ ಮತ್ತೆ ಬಿಸಿಲು ಸರಿಯಾಗಿ. ಗೈಸ್ ಈಗ ಸದ್ಯಕ್ಕೆ ದೇವಸ್ಥಾನ ದರ್ಶನ ಮಾಡಿಕೊಂಡು ಅದಾದಮೇಲೆ ಈಗ ನಾವು ಹೊರಡುತ್ತಿದ್ದೇವೆ. ನನಗೆ ಗೊತ್ತಿಲ್ಲ, 115 ಕಿಲೋಮೀಟರ್ ತೋರಿಸ್ತಾ ಇದೆ. ಅದು ಎಷ್ಟು 2 ಅವರ್ 34 ನಿಮಿಷ ತೋರಿಸ್ತಾ ಇದೆ. ನಮ್ಮ ನೆಕ್ಸ್ಟ್ ಸ್ಟಾಪು ಸಿಗಂದೂರ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಲಾಸ್ಟ್ ಟೈಮು ನಾನು ಬೈಕಲ್ಲಿ ಟ್ರಿಪ್ ಬಂದಾಗ, ಫ್ರೆಂಡ್ಸ್ ಜೊತೆ ಬಂದಾಗ, ಪ್ರತಿ ಸಾರಿನೂ ಅಷ್ಟೇ ಸಿಗಂದೂರ್ ಲಾಂಚರ್ ರೈಡ್ ತೊಗೊಬೇಕು ಅಂತ ಸಿಕ್ಕಾಪಟ್ಟೆ ಪ್ರಯತ್ನ ಪಡ್ತಿದ್ದೆ. ಬಟ್ 2 ಸರಿನೂ ಫೇಲ್ಯೂರ್ ಆಯಿತು. ಒಂದು ಸರಿ ನೀರಿರಲಿಲ್ಲ ಅಂತ, ಇನ್ನೊಂದು ಸರಿ ನಾವು ಮೋಸ್ಟ್ಲಿ ಯಾವುದೋ ಬೇರೆ ಇದಕ್ಕೆ ಬಂದುಬಿಟ್ಟಿದ್ವಿ ಅನ್ಸುತ್ತೆ ಜಾಗಕ್ಕೆ. ಪ್ರಾಪರಾಗಿ ಲಾಂಚರ್ ರೈಡ್ ಏನು ನಡೆಯುತ್ತೆ ಆ ಜಾಗಕ್ಕೆ ಹೋಗಿರ್ಲಿವೋ ಏನೋ ಎಕ್ಸಾಕ್ಟ್ಲಿ ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ಏನು ಕಮೆಂಟ್ ಮಾಡೋಕ್ಕಾಗಲ್ಲ. ಸೊ 2 ಸರಿನೂ ಮಿಸ್ ಮಾಡಿದ್ದೆ. ಸೊ ಈ ಸರಿ
ಬ್ರಿಡ್ಜ್ ಆಗ್ಬಿಟ್ಟಿದೆ. ಓಕೆನಾ, ಆಸೆ ತುಂಬ ಇತ್ತು ಲಾಂಚರ್ ತೊಗೊಂಡೋಗ್ಬೇಕು ಅಟ್ಲೀಸ್ಟ್ ನನ್ನ ಗಾಡಿನ ಅಂತ, ಅದಾಗಿರಲಿಲ್ಲ. ಸೊ ಈ ಸರಿ ಬ್ರಿಡ್ಜ್ ಆಗಿರೋದ್ರಿಂದ ಸೊ ಪೌಟ್ ಬರೋಣ ಒಂದು ರೌಂಡ್ ಅಲ್ಲಿಗೂ ಅಂತ ಅಂದ್ಕೊಂಡು ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ. ಇವಾಗ ನೆಕ್ಸ್ಟ್ ನಮ್ಮ ಪಯಣ ಅಲ್ಲಿಗೆ ಸಿಗಂದೂರು ಚೌಡೇಶ್ವರಿ ದೇವಾಲಯಕ್ಕೆ. ಗೂಗಲ್ ಮ್ಯಾಪ್ ನಮ್ಮ ನೆಲೆಯಲ್ಲಿ ಕರ್ಕೊಂಡು ಹೋಗ್ತಾ ಇದೆ ಅಂತ ಗೊತ್ತಿಲ್ಲ ನೋಡಿ, ಇಲ್ಲಿ ಕತ್ಲು ಪೂರ್ತಿ ಇಂಥ ರೋಡ್ಗಳೆಲ್ಲ ಕರ್ಕೊಂಡು ಹೋಗ್ತಾ ಇದೆ. ಪ್ರತಿ ಸಾರಿನೂ ಜನಗಳಿಲ್ಲದೆ ಇರೋ ರೋಡಲ್ಲೇ ಕರ್ಕೊಂಡು ಹೋಗ್ತಿರೋದು. ಇದನ್ನು ನಂಬ್ಕೊಂಡು ಎಲ್ಲರೂ ಮಿಸ್ಕಿಸ್ ಹೊಡೆದ್ಬಿಡುತ್ತಾ ಅಂತ ಭಯ ಕೂಡ ಆಗ್ತೈತೆ. ಅಲ್ಲಿ ಯಾವುದಾದ್ರು ರೋಡ್ಗಳಿದ್ದಾವೆ, ತಲೆನೇ ಕೆಡ್ಸ್ಕೊತಾ ಇಲ್ಲ. ಫುಲ್ ಕಣ್ಣು ಮುಚ್ಕೊಂಡು ಗೂಗಲ್ ಮ್ಯಾಪ್ನ ನಂಬ್ತಾ ಇದ್ದೀನಿ. ಏನು ಮಾಡೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಚಿಕ್ಕ ರೋಡ್ಗಳಿದ್ದಾವೆ. ಆ್ಯಂಡ್ ಈಗ 77 ಕಿಲೋಮೀಟರ್ ಇದೆ, 1.25 ಗಂಟೆ ತೋರಿಸ್ತಾ ಇದೆ. ಆ್ಯಂಡ್ ನಿದ್ದೆ ಕೂಡ ಜಾಸ್ತಿ ಬರ್ತಾ ಇದೆ. ಬೆಳಗ್ಗೆಯಿಂದ ಆಲ್ಮೋಸ್ಟ್ 12 ಅವರ್ಸ್ ಮೇಲಾಗಿದೆ. ಮನೆ ಬಿಟ್ಟು ಬರೀ ಓಡಾಡಿಕೊಂಡು ಸುತ್ತಾಡಿಕೊಂಡು ಡ್ರೈವ್ ಮಾಡ್ಕೊಂಡೇ ಇದ್ದೀವಿ. ಕರೆಕ್ಟಾಗಿ ಆ್ಯಕ್ಚುಲಿ 12 ಅವರ್ಸ್ ಆಗಿದೆ ಇವಾಗ. ನಾವು ನೋಡಿ ಗೈಸ್ಲಿ, ಗೂಗಲ್ ಮ್ಯಾಪ್ನ ನಂಬ್ಕೊಂಡ್ರೆ ಏನೇನೆಲ್ಲ ತೋರಿಸುತ್ತೆ ನಮಗೆ. ಒಂದು ಸ್ವಲ್ಪ ಹೊತ್ತು ಸರಿಯಾಗಿರೋ ರೋಡಲ್ಲಿ ಕರ್ಕೊಂಡು ಹೋಗುತ್ತೆ, ಒಂದು ಸ್ವಲ್ಪ ಹೊತ್ತು ಈ ಥರ ರೋಡ್ಗಳು ಕರ್ಕೊಂಡು ಹೋಗುತ್ತೆ. ಆ್ಯಂಡ್ ನಾನು ಹಾಕಿರೋದು ಕಾರ್ದು ಡ್ರೈವ್ ಮೋಡೇನೆ, ಗಾಡಿ 2 ವೀಲರ್ದಲ್ಲ. ಬಟ್ ಆದ್ರೂ ಇಂಥ ರೋಡ್ಗಳು ತೋರಿಸ್ತೈತೆ. ಯಾವುದೋ ಪ್ರೈವೇಟ್ ಹ್ಯಾಂಗಿಂಗ್ ಬ್ರಿಡ್ಜ್ ನಮಗೋಸ್ಕರ ಸಿಗೋ ಥರ ಎಲ್ಲೆಲ್ಲೋ ಕರ್ಕೊಂಬಂದ್ಬಿಟ್ಟೈತೆ ಗುರು ನಮ್ಮ ಕಾರು. ನಮ್ಮ ಗೂಗಲ್ ಮ್ಯಾಪು ನಮ್ಮ ಕಾರ್ ಎಲ್ಲ ಥರದ್ದು ನೋಡ್ತೈತೆ ನೋಡ್ರಿ. ಈ ಬ್ರಿಡ್ಜು, ಹ್ಯಾಂಗಿಂಗ್ ಬ್ರಿಡ್ಜು ಪಕ್ಕದಲ್ಲಿ ಮುಂದೆ ರೋಡ್ ಮತ್ತೆ ಕನೆಕ್ಟ್ ಆಗುತ್ತಂತೆ ಮೇನ್ ರೋಡ್ಗೆ. ಚೆನ್ನಾಗಿದೆ ಅಲ್ಲಿ ರೋಡು ಅಂತ ಹೇಳಿದ್ರು. ಎಂತೆಂಥ ರೋಡ್ ತೋರಿಸ್ತೈತೆ ನಮಗೆ ಅಂದರೆ ಅಂತಂಥ ರೋಡ್ ತೋರಿಸ್ತೈತೆ. ಯಾಕೆ ಈ ಥರ ಅಂತ ಗೊತ್ತಾಯ್ತಾ ಇಲ್ಲ ನನಗೆ. ಮನುಷ್ಯರು ಒಬ್ರಿಲ್ಲ, ರೋಡೇ ಇಲ್ಲ ಅಂದ್ರೆ ಮನುಷ್ಯರು ಬೇರೆ. ರೋಡ್ ಇದೆಯಮ್ಮ, ಕರೆಕ್ಟಾಗಿರ ರೋಡು. ನಮ್ಮ ಮಮ್ಮಿ ಸಿಟ್ ಮಾಡ್ಕೋತಾವ್ರೆ, ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ಅಂತ ಅಂದ್ಬಿಟ್ಟು. ನಾನು ಕರ್ಕೊಂಡು ಹೋಗ್ತಾಯಿಲ್ಲ, ಮ್ಯಾಪ್ಸ್ ಕರ್ಕೊಂಡು ಹೋಗ್ತಿರೋದು ನನ್ನ ತಪ್ಪಲ್ಲ. ಇಲ್ಲಿ ಮುಂದೆನೇ ರೋಡ್ ಕನೆಕ್ಟ್ ಆಗ್ತದೆ ಮೇನ್ ರೋಡ್ಗೆ. ಅಲ್ಲೊಬ್ರು ಕೇಳಿದೆ, ಯಾರೋ ಒಬ್ರು ಕೆಲಸ ಮಾಡ್ತಿದ್ರು ತೋಟದಲ್ಲಿ, ಅವರು ಮುಂದೆ ಚೆನ್ನಾಗಿದೆ ರೋಡು. ಸೊ ಎಲ್ಲ ಡಿವಿಯೇಷನ್ ತೊಗೊಂಡು ನಮಗೆ ಶಾರ್ಟ್ಕಟ್ಟಲ್ಲಿ ಟೈಮ್ ಸೇವ್ ಮಾಡೋದಕ್ಕೆ ಈ ಥರ ಕರ್ಕೊಂಬಂದ್ಬಿಟ್ಟಿದೆ. GPS signal lost. ಸಿಗ್ನಲೇ ಬರದೇ ಇರೋ ಜಾಗಗಳೆಲ್ಲ ಓಡಾಡ್ತಾ ಇದೀವಿ ನಾವು. ಏನೋ ಒಂದು ದೊಡ್ಡ ಸೀನ್ ಆಯಿತು, ದಾರಿ ತಪ್ಪಿ ಬೇರೆ ಕಡೆ ಎಲ್ಲ ಹೋಗ್ಬಿಟ್ಟು ಕೊನೆಗೆ ಸರಿಯಾದ ದಾರಿ ಹಿಡಿದು ಈಗ ನಾವು ಬಂದಿದ್ದೀವಿ. ನಾನಲ್ಲಿ ಪಾರ್ಕ್ ಮಾಡಿದ್ದೀನಿ. ಇಲ್ಲಿ ಐಸ್ ಕ್ರೀಮ್ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಎಲ್ಲ ಕಡೆ ಸುತ್ತಮುತ್ತ ಕರೆಂಟ್ ಇಲ್ವಂತೆ. ಸೊ ಹಾಗಾಗಿ ಬರೀ ಇಲ್ಲಲ್ಲ, ಶೃಂಗೇರಿಯಿಂದ ಐಸ್ ಕ್ರೀಮ್ ಇವತ್ತು ಸಾಧನೆ ಮಾಡಿಬಿಟ್ಟಿದ್ದೀವಿ. ಒಳ್ಳೆ ಊಟ ಹುಡುಕ್ದಂಗೆ ಹುಡುಕಿದ್ದೀವಿ. ಎಲ್ಲ ಕಡೆ ಕರೆಂಟ್ ಹೋಗಿ ಮೆಲ್ಟ್ ಆಗ್ಬಿಟ್ಟಿದೆ ಅಂದರು. ಆಮೇಲೆ ಕೊನೆಗೆ ಸಿಕ್ತು, ಇಲ್ಲಿ ತಿಂತಾ ಇದೀವಿ. ವಾಪಸ್ ನಾವು ಹೊರಟಿದ್ದೀವಿ. ಆ್ಯಂಡ್ ಈಗ ಮತ್ತೊಮ್ಮೆ ಚೇಂಜ್ ಆಗಿದೆ. ಯಾಕೆಂದರೆ ಇವಾಗ ಅಷ್ಟೊಂದೆಲ್ಲ ಘಾಟ್ ಸೆಕ್ಷನ್ ರೋಡ್ಸ್ ಇಲ್ಲ, ಸೊ ನಾರ್ಮಲ್ ರೋಡ್ಸೇ ಒಂದು ಲೆವೆಲ್ಗಿರೋದು. ಸೊ ಅದಕ್ಕೋಸ್ಕರ ಮಮ್ಮಿ ಡ್ಯಾಡಿನ ಮಿಸ್ ಮಾಡ್ಕೊತಿದ್ರು ಅನ್ಸುತ್ತೆ. ಅದು ಇಬ್ರು ಇಬ್ರು ಉಲ್ಟಾ ಪಲ್ಟಾ ಆಗಿತ್ತಲ್ಲ, ಸೊ ಇಬ್ರು ಮಿಸ್ ಮಾಡ್ಕೊತಿದ್ರು. ಹೇಳ್ಕೊಳಕ್ ಆಗ್ತಿರ್ಲಿಲ್ಲ. ಅದಕ್ಕೆ ಪಟ್ಟಂತ ಅವ್ರವ್ರ ಅಂಡರ್ಸ್ಟ್ಯಾಂಡಿಂಗಲ್ಲೇ ಚೇಂಜ್ ಆದ್ರು ಅಷ್ಟೇ, ಇನ್ನೇನಿಲ್ಲ. ಹಂಗಾರೆ ಇವಾಗ ಮಿಸ್ ಆಡ್ಕೊಡಿಲ್ಲ ಅಂತ ನೋಡ್ತೀರಾ? ನೋಡಲ್ವಾ? ನಾಳೆ ಹಂಗೆ ಒಂದು ಸ್ಟಾಪ್ ಆಗ್ತದೆ ಇಲ್ಲಿ. ಸೊ ಹೆಂಗೆ ಕಾಣ್ತಿದೆ ನೋಡಿ, ನದಿ ಹರಿತಿರೋದು ಸಕ್ಕದಾಗಿ ಕಾಣ್ತಿದೆ. ಆ್ಯಂಡ್ ಇದು ಫುಲ್ ರೋಡಲ್ಲಿ ಇದ್ಲೂ ಅಷ್ಟೇ ಯಾರೂ ಇಲ್ಲ. ಆ್ಯಕ್ಚುಲಿ ಏನಂದರೆ ಪ್ರಾಬ್ಲಮ್ ಅನ್ನೋಕ್ಕಾಗಲ್ಲ. ಇವಾಗ ನಮ್ಮ ನಸೀಬೆ ಹೆಂಗಿದೆ ಅನಿಸುತ್ತೆ, ಅಲ್ಲೊಂದು ಜಾಗದಲ್ಲಿ ಸ್ಟಾಪ್ ಮಾಡಿಬಿಟ್ಟು ಮತ್ತೆ ಅದೇ ಥರ ಯಾವುದೋ ಗಲ್ಲಿಪಲ್ಲಿ ರೋಡ್ಗೆ ಹೋಗ್ಬಾರ್ದು ಅಂತ ಅಂದ್ಬಿಟ್ಟು ಅಲ್ಲೊಬ್ರು ಕೇಳಿದ್ವಿ. ಅವ್ರು ಹೇಳಿದರು ಒಂದು ರೂಟು, ಆ ರೂಟಿಗೆ ಬರ್ತಿದ್ದೀವಿ. ಆ ರೂಟು ಅದೇ ಗಲ್ಲಿಪಲ್ಲಿ ರೋಡು, ಫುಲ್ ಗಲ್ಲಿ ನೋಡಿ. ಎಲ್ಲೋ ಒಂದು ಕಾರ್ ಕಾಣಿಸ್ಬಿಡ್ತಿದ್ರು ನಮಗೆ. ಅವರು ನಿಂತ್ಕೊಂಡು ನೋಡ್ತಿದ್ದಾರೆ, ಫೋಟೋಸ್ ಕ್ಲಿಕ್ ಮಾಡ್ಕೊತಿರ್ತಾರೆ. ಇಲ್ಲೂ ಅಷ್ಟೇ ಮಸ್ತು. ಸೊ ಅವ್ರು ತೋರಿಸಿದ್ದಾರಿನೂ ಹಂಗೆ ಇತ್ತು, ಅದೇ ಗಲ್ಲಿ ಒಳಗಿಂದ, ಅದೇ ಜನ ಇಲ್ಲದೇ ಇರೋ ಪ್ರದೇಶದಿಂದ ಬಂದಿರೋದು ನಾವು. ಒಳ್ಳೆ ಅಡ್ವೆಂಚರು, ಒಳ್ಳೆ ಮಜಾ ಇತ್ತು ಇವತ್ತು. ಸೊ ಫೈನಲಿ ಇತ್ತೀಚೆಗಷ್ಟೇ ಒಂದು ಸ್ವಲ್ಪ ದಿನಗಳ ಮುಂಚೆ ಅಷ್ಟೇ ಓಪನ್ ಆಗಿರುವಂತಹ ಈ ಬ್ರಿಡ್ಜ್ಗೆ ಇವತ್ತು ನಾವು ಎಂಟ್ರಿ ಕೊಡ್ತಾ ಇದ್ದೀವಿ. ಗೈಸ್ ನಿಜವಾಗ್ಲೂ ನನಗಿದು ಯಾವ ಫೀಲ್ ಕೊಡ್ತಾ ಇದೆ, ಪಂಬನ್ ಬ್ರಿಡ್ಜ್ ಫೀಲ್ ಕೊಡ್ತಾ ಇದೆ. ಗಾಳಿ ಹೊಡಿತಾ ಇರ್ತದೆ ಪ್ರತಿ ಸರಿ.
ಸರ್ವೆ ಮಾಡಿದ್ದಾರೆ. ಎಲ್ಲ ಕಡೆ ಮಾವಿನ ಸೊಪ್ಪು, ಬಾಳೆ ಗಿಡಗಳನ್ನ ಕಟ್ಟಿದ್ದಾರೆ. ಫುಲ್ ನಡುತ್ತಾ ಇದ್ದಾರೆ ಗೈಸ್ ಎಲ್ಲರೂ. ನಾನು ನಡುತ್ತಾ ಇದ್ದೀನಿ. ಸಾಲೆ ಬೆಲೆಗೆ ಚಳಿ ಹೊಡಿತಾರೆ, ಗಾಡಿ ಒಂದು ಸಿಕ್ಕಾಬಟ್ಟೆ ಬೀಸ್ತಾರೆ. ಹೇಳಿ ಜಸ್ಟ್ ಅಪೋಸಿಟ್ ಅಲ್ಲಾದರೆ ಬಿಸಿ ಗಾಳಿ ಅಂಟಂಟು ಬಂದ್ಬಿಡುತ್ತೆ ಮುಖ ಎಲ್ಲ. ಸಮುದ್ರದ ನೀರು, ಇಲ್ಲಿ ನದಿ ನೀರು, ಫುಲ್ ಚಳಿ 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 ಸಿಕ್ಕಾಬಟ್ಟೆ ಚಳಿ. ಇಟ್ಸ್ ಗೋ. ಜಾಸ್ತಿ ಹೊತ್ತು ನಿಲ್ಲಿಸಲಿಲ್ಲ. ಪಟ್ ಪಟ್ ಅಂತ ಒಂದೆರಡು ಫೋಟೋ ಕ್ಲಿಕ್ ಮಾಡಿಬಿಟ್ಟು ಬರ್ತೀವಿ ಗೈಸ್. ದೇವಸ್ಥಾನದ ಮುಂದೆ ಇದ್ದೀವಿ, ದರ್ಶನ ಅದು. ಬಟ್ ಅದಕ್ಕಿಂತ ಮುಂಚೆ ರೂಮ್ ಮಾಡಬೇಕು. ಸೊ ಇಲ್ಲಿ ರೂಮ್ ಸಿಗುತ್ತಂತೆ, ಅದಕ್ಕೆ ಒಂದು ಸ್ವಲ್ಪ ವಿಚಾರಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ನಾನು ಮತ್ತು ಡ್ಯಾಡಿ ಇಬ್ಬರು ಹೋಗ್ತಾ ಇದ್ದೀವಿ. ಅವರಿಬ್ಬರು ನಲ್ಲೇ ಬಿಟ್ಬಿಟ್ಟಿದ್ದೀವಿ. ಯಾವ ಕೆಲಸಕ್ಕೆ ಯಾರ್ಯಾರು ಇಬ್ಬರು ಬೇಕೋ ಇಬ್ಬರಿಬ್ಬರೇ ಜೋಡಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅವಲ್ಲಿ ಐಸ್ ಕ್ರೀಮ್ ಹುಡುಕ್ಬೇಕಾದ್ರೆ ನಾವಿಬ್ಬರು ಹೋಗಿದ್ವಿ. ಆಮೇಲೆ ಕಾರ್ ಪಾರ್ಕ್ ಮಾಡ್ಬೇಕು ಬರ್ಬೇಕಾದ್ರೆ ನಾವಿಬ್ಬರು ಹೋಗ್ತೀವಿ. ಸದ್ಯಕ್ಕೆ ದೇವಸ್ಥಾನಕ್ಕೆ ದರ್ಶನ ಮಾಡಿಲ್ಲ, ಓಕೆನಾ. ಪಟ್ ಅಂತ ಅಂದ್ಬಿಟ್ಟು ಬಂದು ತಲೆ ಓಡ್ತಾ ಇಲ್ಲ, ನನಗೆ ಫುಲ್ ಸುಸ್ತಾಗ್ಬಿಟ್ಟಿದೆ. ಪಟ್ ಅಂತ ಬಂದುಬಿಟ್ಟು ರೂಮ್ ತೊಗೊಂಡು ಇನ್ನೇನಿಲ್ಲ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಪ್ರಸಾದ ತಿಂದ್ವಿ. ಇಲ್ಲಿ ನಮ್ಮ ಮೇಡಮ್ ಅವರು ಇದ್ದಾರೆ. ಸೊ ಕೊನೆಯದಾಗಿ ವ್ಲಾಗ್ ಏನು ಮಾಡ್ಬಿಡೋಣ ಇವತ್ತು. ಫಾರ್ ದ ವೆರಿ ಫಸ್ಟ್ ಟೈಮ್ ನಮ್ಮ ಜೊತೆ ಟ್ರಿಪ್ ಬಂದಿದ್ದು ಏನು ಅನ್ನಿಸ್ತು? ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ವ್ಲಾಗಲ್ಲಿ ಮಮ್ಮಿ ಡ್ಯಾಡಿಗೆ ಕೇಳ್ತೀನಿ, ಅವ್ರು ಮಲಗಿಬಿಟ್ಟಿದ್ದಾರೆ, ಸುಸ್ತಾಗಿದೆ ಅವ್ರಿಗೆ. ಏನು ಅನ್ನಿಸ್ತು? ಅಂದರೆ ಇವತ್ತು ನಾವೇನು ವಿಸಿಟ್ ಮಾಡಿದ್ವಿ ಅದೆಲ್ಲ ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ವಿ ದೇವಸ್ಥಾನಗಳು. ಚೆನ್ನಾಗಿತ್ತು. ಅಲ್ಲ, ನಮ್ಮ ಜೊತೆ ಬಂದಿದ್ದು ತುಂಬ ಚೆನ್ನಾಗಿತ್ತು. ಅದೇ ಹೇಳ್ತಿರೋದು, ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ನಿಮ್ಮ ಜೊತೆ ಮಾಡಿದ್ನಲ್ಲ, ಖುಷಿ ಆಯಿತು. ಇವಾಗ ನಮ್ಮ ಜೊತೆ ಟ್ರಿಪ್ ಹೊಡೆದಿದ್ದು, ಟ್ರಾವೆಲ್ ಮಾಡಿದ್ದು ಎಲ್ಲ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತಲ್ಲ. ಮಾತಾಡ್ಕೊಂಡು ಕತೆ ಆಡ್ಕೊಂಡು ಏನು ಹಾಕ್ಕೊಂಡು ಕತೆ ಆಡ್ಕೊಂಡು ನಂಗೆ ಕಿತ್ತಾಡ್ಕೊಂಡು ಅಂತ ಕೇಳಿ ಇದು ಯಾವಾಗಪ್ಪ ಕಿತ್ತಾಡಿದ್ವಿ ನಾವು ಅಂತ ನಾನು ಮಾತಾಡ್ಕೊಂಡು ಕತೆ ಆಡ್ಕೊಂಡು ಹಳೆ ವಿಷಯ ಎಲ್ಲ ಮಾತಾಡ್ಕೊಂಡು ಹೆಂಗಿತ್ತು ಅವಾಗ ನೀವು ಟ್ರಿಪ್ಪಿಗೆ ಹೋದಾಗ ಎಲ್ಲೆಲ್ಲಿ ಹೋಗಿದ್ವಿ ಎಲ್ಲ ಮಾತಾಡ್ಕೊಂಡು ಓಲ್ಡ್ ಮೆಮೊರೀಸ್ ಎಲ್ಲ ಮತ್ತೆ ವಾಪಸ್ ಬಂತು. ಕಣ್ಣು ಮುಂದೆ ರಪ್ ಅಂತ ಪಾಸ್ ಆಯ್ತಾ? ನಿಮಗಾಗಿರುತ್ತೆ, ನನಗೆಲ್ಲ ಆಗಿರುತ್ತೆ. ಸೊ ಎನಿವೆ ಥ್ಯಾಂಕ್ ಯು ಸೊ ಮಚ್. ಇದಕ್ಕೆ ವ್ಲಾಗ್ ಇವತ್ತು ನೋಡಿಗೆ ವ್ಲಾಗ್ ಇಷ್ಟ ಆಗಿ ಲೈಕ್ ಮಾಡಿ ಗೈಸ್. ಮತ್ತೆ ಮರೆದಾಗ ಸಬ್ಸ್ಕ್ರೈಬ್ ಆಗಿ ಜಾಯ್ನ್ ಆಗಿ ನಮ್ಮ ಫ್ಯಾಮಿಲಿಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಅಲ್ಲಿವರೆಗೂ. ಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್. ಬಾಯ್. ಇವೆಲ್ಲ ನೋಡಿಲ್ಲ ಲಾಸ್ಟ್ವರೆಗೂ ನನ್ನ ವ್ಲಾಗ್ನ. ಇದು ಲಾಸ್ಟಲ್ಲಿ ಎವ್ರಿ ಟೈಮ್ ಇದು ಹೇಳ್ತೀನಿ ನಾನು, ಗೊತ್ತಿಲ್ಲ. ಇಷ್ಟು ದಿವಸಕ್ಕೆ ನೀವು ಹೇಳ್ತಿಲ್ಲ. ಹೌದಾ? ಎಲ್ಲಿ ಹೇಳ್ತೀರಾ? ಹೇಳ್ತಿಲ್ಲ. ಪಾಚೋತಿ ತಲೆ ಓಡ್ತಾ ಇಲ್ಲ ನನಗೆ ಇವಾಗ ಅದ್ರ ಬಗ್ಗೆ ಮಾತಾಡೋದಕ್ಕೆ.